ನಮಸ್ಕಾರ ಕೇಳುಗರೆ. ಶಿಕ್ಷಣ ಅಂತಂದರೆ ನಮ್ಮ ಬದುಕಿನ ಬೆಳಕು, ಬದುಕಿನ ಅವಿಭಾಜ್ಯ ಅಂಗ ಕೂಡ ಅಂತ ನಾವು ಕರಿತೀವಿ. ಶಿಕ್ಷಣದಿಂದಲೇ ನಾವು ಇವತ್ತೆಲ್ಲ ಸಾಕಷ್ಟು ರೀತಿಯ ಅಭಿವೃದ್ಧಿಯನ್ನು ಆಗಿದ್ದೀವಿ. ಶಿಕ್ಷಣವೇ ನಮಗೆ ಉಸಿರಾಗಿ ಇದೆ ಅನ್ನುವುದನ್ನು ಎಲ್ರಿಗೂ ಗೊತ್ತಾಗಿದೆ. ಹೀಗಾಗಿ ಈ ಶಿಕ್ಷಣದ ಮಹತ್ವ ಮತ್ತು ಶಿಕ್ಷಣ ಇತ್ತೀಚಿನ ದಿನಗಳಲ್ಲಿ ಕಲಿಕೆಯ ಮಟ್ಟ ಹೇಗೆ ಆಗ್ತದೆ ಅನ್ನುವುದನ್ನು ಕುರಿತು ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳಕ್ಕೆ ಬೆಂಗಳೂರಿನಿಂದ ಶಿಕ್ಷಣ ತಜ್ಞರಾಗಿರ್ತಕ್ಕಂಥ ನಿರಂಜನ ಆರಾಧ್ಯ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಸ್ಕಾರ ಸರ್. ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರ. ಸರ್, ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಸವಾಲುಗಳಿದ್ದಾವೆ. ಇವತ್ತು ದಿನನಿತ್ಯ ನಾವು ನೋಡ್ತಿರ್ತೀವಿ ಪತ್ರಿಕೆಗಳಲ್ಲಿ ಏನೆಲ್ಲ ಗೊಂದಲಗಳಾಗ್ತಾ ಇದ್ದಾವೆ. ಈಗ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಅನೇಕ ಸವಾಲುಗಳನ್ನು ನಾವು ಎದುರಿಸ್ತಾ ಇದ್ದೀವಿ, ವಿಶೇಷವಾಗಿ ನಮ್ಮ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ. ಸರ್, ಈಗ ಪ್ರಾರಂಭದಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಏನಾದರೂ ಬದಲಾವಣೆ ತರಬೇಕಂತ ತಮ್ಗೆ ಅನಿಸ್ತದ ಅಂತ? ಖಂಡಿತ ಸರ್. ನಾವು ಶಿಕ್ಷಣವನ್ನು ಪರಿಭಾವಿಸ್ತಕ್ಕಂಥ ರೀತಿನಲ್ಲೇ ಅನೇಕ ಬದಲಾವಣೆಗಳನ್ನು ನಾವು ಮಾಡ್ಕೋಬೇಕಾಗಿದೆ. ಈಗಾಗಲೇ ತಾವು ಹೇಳಿದ್ರಿ, ಶಿಕ್ಷಣ ಅಂತಕ್ಕಂಥದ್ದು ಒಂದು ಸಮಾಜದ ಪರಿವರ್ತನೆಗೆ ಒಂದು ದೊಡ್ಡ ಸಾಧನ. ಶಿಕ್ಷಣ ನಮಗೆ ಮಾನವೀಯತೆಯನ್ನು ಕಟ್ಕೊಡ್ಬೇಕು. ಶಿಕ್ಷಣ ಪಡೆದಷ್ಟು ಕೂಡ ಮನುಷ್ಯ ತನ್ನ ನಡೆ ನುಡಿಯಲ್ಲಿ, ತನ್ನ ಆಚಾರ ವಿಚಾರಗಳಲ್ಲಿ, ತನ್ನ ಬದುಕಿನಲ್ಲಿ ಹೊಸತನವನ್ನು ಕಂಡ್ಕೋಬೇಕು. ಆದರೆ ಎಲ್ಲೋ ಒಂದು ಕಡೆ ನೀವು ಈ ಸಮಾಜದ ಬೆಳವಣಿಗೆಗಳನ್ನ ನೋಡಿದ್ರೆ ಹೆಚ್ಚೆಚ್ಚು ಈ ಭ್ರಷ್ಟಾಚಾರದ ವಿಚಾರ ಇರ್ಬೋದು, ಅಥವಾ ಹೆಣ್ಣು ಮಕ್ಕಳ ಮೇಲೆ ನಡೀತಕ್ಕಂಥ ಕ್ರೌರ್ಯ ಇರ್ಬೋದು, ಅಥವಾ ಜಾತಿ ಧರ್ಮದ ಹೆಸರಿನಲ್ಲಿ ನಡೀತಕ್ಕಂಥ ಗಲಾಟೆಗಳಿರ್ಬೋದು. ಇವೆಲ್ಲವನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ನನಗೇನು ಅನ್ನಿಸ್ಬಿಡುತ್ತೆ ಅಂದರೆ, ನಾವು ನಿಜವಾಗ್ಲೂ ಶಿಕ್ಷಣವನ್ನು ಕೊಡ್ತಾ ಇದ್ದೇವ? ಶಿಕ್ಷಣವನ್ನು ಕೊಟ್ಟಿದ್ರೆ ಅವೆಲ್ಲವೂ ಕೂಡ ಅವರ ನಡೆನುಡಿಯಲ್ಲಿ ವ್ಯಕ್ತ ಆಗಬೇಕಾಗಿತ್ತು. ಆದರೆ ನಾವು ಹೇಳ್ತಾ ಇರೋದೇ ಒಂದೇ, ಆದರೆ ಆಗ್ತಾ ಇರೋದೇ ಒಂದು. ಹಾಗಾಗಿ ಎಲ್ಲೋ ಒಂದು ಕಡೆ ಮನುಷ್ಯನ ಬದುಕಿನ ದಿನನಿತ್ಯದ ಜೀವನದ ನಡೆನುಡಿಗೂ ನಾವು ಶಿಕ್ಷಣದಲ್ಲಿ ಹೇಳ್ತಿರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಶಿಕ್ಷಣವನ್ನು ನಿಜಕ್ಕೂ ಕೂಡ ನಾವು ಮಾನವೀಯತೆಯ ನೆಲೆಯಲ್ಲಿ ಮನುಷ್ಯನ ಬದುಕನ್ನು ಮತ್ತಷ್ಟು ಆಸನ್ನ ಮಾಡ್ತಕ್ಕಂಥ ರೀತಿಯಲ್ಲಿ, ಆಮೇಲೆ ಒಂದು ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡ್ತಕ್ಕಂಥ ರೀತಿಯಲ್ಲಿ, ಆ ಭಾತೃತ್ವ ಅಂದರೆ ಏನು ನಮ್ಮ ಸಂವಿಧಾನದ ಮೌಲ್ಯಗಳಿದಾವಲ್ಲ ಸರ್, ನಾವೆಲ್ಲರನ್ನೂ ಸಮಾನವಾಗಿ ಕಾಣಬೇಕು, ಯಾವುದೇ ತಾರತಮ್ಯಗಳಿರಬಾರ್ದು. ಈ ಎಲ್ಲ ಅಂಶಗಳು ಎಲ್ಲೋ ಒಂದು ಕಡೆ ಶಿಕ್ಷಣದಲ್ಲಿ ಬಹಳ ಬಲವಾಗಿ ನಾವು ಕಂಡುಕೋಬೇಕಾದಂಥ ಅಗತ್ಯತೆ ಇವತ್ತು ಹಿಂದಿಗಿಂತ ಹೆಚ್ಚಿದೆ ಅಂತಕ್ಕಂಥದ್ದು ನನ್ನ ಭಾವನೆ ಸರ್. ನಿಜವಾಗ್ಲೂ ಸರ್, ಶಿಕ್ಷಣ ಅಂತಂದರೆ ನೀವು ಹೇಳಿದ್ರಿ ಮಾನವೀಯತೆ ಮೌಲ್ಯಗಳನ್ನು ಕಲಿಸ್ತಕ್ಕಂಥ ಒಂದು ಶಕ್ತಿ ಇದೆ. ಅದನ್ನು ಕಲಿಸುವಂಥ ರೀತಿ ನಮಗೆ ಸರಿಯಾಗಿ ಆಗ್ತಾ ಇಲ್ಲ ಅನ್ನುವಂಥದ್ದು. ಶಿಕ್ಷಣ ಈಗ ಮೂಲಭೂತ ಹಕ್ಕು ಅಂತ ನಾವು ಹೇಳ್ತೀವಿ. ಮೂಲಭೂತ ಹಕ್ಕು ಆದ್ರೂ ಕೂಡ ಶಿಕ್ಷಣ ಇವತ್ತು ವ್ಯಾಪಾರದ ಒಂದು ದಂಧೆಯಾಗಿದೆ ಅನ್ನುವಂಥದ್ದು. ಇದು ಯಾಕೆ ಈಗ ಈ ನಮ್ಮ ಭಾರತದಲ್ಲಿ? ಸರ್, ಈಗ ಈ ಸಂವಿಧಾನದಲ್ಲಿ ವಿಶೇಷವಾಗಿ 2002ರವರೆಗೆ ಶಿಕ್ಷಣ ನಿರ್ದೇಶಕ ತತ್ವಗಳಲ್ಲಿತ್ತು. ಈ ನಿರ್ದೇಶಕ ತತ್ವಗಳು ಅಂತ ಹೇಳಿದ್ರೆ ಅದು ಮೂಲಭೂತ ಹಕ್ಕಿನ ಸ್ವರೂಪ ಆಗಿರಲ್ಲ. ಅಕಸ್ಮಾತ್ ನಮಗೆ ಶಿಕ್ಷಣ ಸಿಗದೇ ಇದ್ರೂ ಕೂಡ ನಾವು ಯಾರನ್ನೂ ಪ್ರಶ್ನೆ ಮಾಡೋಂಗಿಲ್ಲ. ಆದರೆ 2002ರಲ್ಲಿ ನಾವು ಸಂವಿಧಾನಕ್ಕೆ ಒಂದು ತಿದ್ದುಪಡಿಯನ್ನು ತಂದು 21 ನಂತರ 21A ಅಂತ ಒಂದು ಪರಿಚ್ಛೇದವನ್ನ ಸೇರಿಸಿದ್ವಿ. ಸೊ ಪರಿಚ್ಛೇದ 21A ಅನ್ವಯ ಈ ದೇಶದ ಎಲ್ಲಾ ಮಕ್ಕಳಿಗೆ ಶಿಕ್ಷಣ ಒಂದು ಮೂಲಭೂತ ಹಕ್ಕು, ಮತ್ತು ಬಹಳ ಮುಖ್ಯವಾಗಿ ಅದು ಉಚಿತವಾಗಿ ಕಡ್ಡಾಯವಾಗಿ ಎಲ್ಲರಿಗೂ ಸಿಗಬೇಕು. ಅದು ಬಹಳ ಮುಖ್ಯವಾದಂಥ ಅಂಶ. ಅಂದ್ರೆ ಎಲ್ಲಾ ಮಕ್ಕಳು ಕೂಡ ಉಚಿತವಾಗಿ ಗುಣಮಟ್ಟದ ಶಿಕ್ಷಣವನ್ನು ಪಡಿತಕ್ಕಂಥದ್ದು ಈ ದೇಶದ ಒಂದು ಸಂವಿಧಾನ ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕು. ಅದರ ಅರ್ಥ 3 ಸ್ವರೂಪದ್ದಾಗತ್ತೆ ಸರ್. ಒಂದು, ಮೂಲಭೂತ ಹಕ್ಕು ಅಂದ ತಕ್ಷಣ ಎಲ್ಲಾ ಮಕ್ಕಳಿಗೆ ಸಾರ್ವತ್ರಿಕವಾಗಿ ಸಮಾನ ಗುಣಮಟ್ಟ ಸಿಗಬೇಕು. ಎರಡನೇದು, ಇದನ್ನು ಖಾತ್ರಿಪಡಿಸ್ಕೊಳ್ತಕ್ಕಂಥ ಜವಾಬ್ದಾರಿ ಆಯಾ ಸರ್ಕಾರಗಳದು. ಮತ್ತು ಇದು ಆಗಬೇಕು ಅಂದರೆ ಆಯಾ ಸರ್ಕಾರಗಳು ಕನಿಷ್ಠ ಹಣವನ್ನು ಈ ಶಾಲೆಗಳಿಗೆ ಅಥವಾ ಸರ್ಕಾರಿ ಶಾಲೆಗಳಿಗೆ ಹೂಡಬೇಕು. ಇದನ್ನ 3 ನಾವು ಮಾಡದೇ ಇದ್ರೆ ಖಂಡಿತ ಅದು ಸಂವಿಧಾನದಲ್ಲಿ ಮಾತ್ರ ಮೂಲಭೂತ ಹಕ್ಕಾಗಿ ಇಟ್ಕೊಂಡಿರುತ್ತೆ ಹೊರತು ಅದು ಎಲ್ಲೋ ಒಂದು ಕಡೆ ವಾಸ್ತವದಲ್ಲಿ ಅದು ನಮಗೆ ಸಿಕ್ಕಲ್ಲ. ಹಾಗಾಗಿ ಇವತ್ತು ಮೂಲಭೂತವಾಗಿ ಈ ತಾವೇನು ಎತ್ತಿದ್ರಲ್ಲ ಸರ್ ಪ್ರಶ್ನೆ, ಇವತ್ತು ಶಿಕ್ಷಣ, ಈಗ ನೋಡಿ ಈ ದೇಶದಲ್ಲಿ ಶಿಕ್ಷಣವನ್ನು ನಾವು ಪರಿಭಾವಿಸಿದ್ದು ಶಿಕ್ಷಣಕ್ಕಿಂತ ದೊಡ್ಡ ದಾನ ಇಲ್ಲ, ಅತ್ಯಂತ ಶ್ರೇಷ್ಠವಾದಂಥ ದಾನ. ಆ ಪರಂಪರೆ ಇವತ್ತೇನಾಗೋಗಿದೆ, ಶಿಕ್ಷಣವನ್ನು ನಾವು ಬೀದಿನಲ್ಲಿಟ್ಟು ಮಾರಾಟ ಮಾಡೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಆಮೇಲೆ ಯಾರು ಎಷ್ಟು ವ್ಯತ್ಯಾಸಗಳಿದ್ದಾವೆ ಅಂದರೆ ಭಾರತದಲ್ಲಿ ಇವತ್ತು ಒಂದು 6ರಿಂದ 7 ಬಗೆಯ ಶಾಲೆಗಳಿದ್ದಾವೆ. ಒಂದು ರೀತಿ ಇಂಟರ್ನ್ಯಾಷನಲ್ ಬ್ಯಾಕಲೋರೇಟ್ ಶಾಲೆಗಳು, ಅವು ಪಾಠ
ಪಾಠ ಮಾಡೋದೇ ಬೇರೆ ದೇಶದ ಪಠ್ಯಕ್ರಮವನ್ನು, ಅದರ ಕಚೇರಿಗಳು ಕೂಡ ಬೇರೆ ದೇಶದಲ್ಲಿದ್ದಾವೆ. ಅದೇ ಥರ ಈ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಅಂತ ಏನು ಹೇಳ್ತೀವಿ, ಅದು ಇನ್ನೊಂದು ಥರದ ಪಠ್ಯಕ್ರಮ, ಅದು ಬೇರೆ ದೇಶಗಳಲ್ಲಿದೆ. ಇನ್ನು ಭಾರತಕ್ಕೆ ಬಂದರೆ CBSE ಅಂತ ಕರಿತೇವೆ, ICSE ಅಂತ ಕರಿತೇವೆ. ಇನ್ನು ರಾಜ್ಯ ಸಿಲೆಬಸ್ಗೆ ಬಂದರೆ ಭಾಳ ಪ್ರತಿಷ್ಠಿತವಾದ ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಒಂದು ಕಡೆ, ಇನ್ನೊಂದು ಈ ಚೋಟಾ ಮೋಟಾ ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಅಥವಾ ಅನುದಾನಿತ ಶಾಲೆಗಳು. ಕೊನೆಯದು ನಮ್ಮ ಇಡೀ ಈ ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಕೊನೆಯದು ಅಂದರೆ ನಮ್ಮ ಸರ್ಕಾರಿ ಶಾಲೆ. ಸೊ ಇದು ನಿಜವಾಗ್ಲೂ ಸಂವಿಧಾನವನ್ನು ಒಂದು ರೀತಿ ಅಣಕಿಸ್ತಕ್ಕಂಥ ರೀತಿಯಲ್ಲಿದೆ. ಸಂವಿಧಾನ ಮಾತಾಡೋದು ಸಮಾನತೆ, ತಾರತಮ್ಯ ಇರಬಾರ್ದು, ಎಲ್ಲರಿಗೂ ಕೂಡ ಸಮಾನ ಅವಕಾಶ ಸಿಗಬೇಕು. ಆದರೆ ನಾವೇನು ಮಾಡ್ತಿದ್ದೇವೆ ಇಲ್ಲಿ, ಒಬ್ಬೊಬ್ಬರಿಗೆ ಅವರವರ ಸ್ಥಾನಮಾನಕ್ಕೆ, ಅವರವ್ರ ಯೋಗ್ಯತೆಗೆ ಅವರ ಹಣ ಖರ್ಚು ಮಾಡಬಹುದಾದಂಥ ರೀತಿನಲ್ಲಿ ನಾವು ಶಿಕ್ಷಣವನ್ನು ಕೊಡ್ತೀವಿ ಅಂದರೆ ಹೇಗೆ ಒಂದು ನಿಜವಾಗ್ಲೂ ಸಮಾನತೆಯ ಸಮಾಜವನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಬಹುಶಃ ಸರ್ಕಾರದ ಶಾಲೆಗಳೇನಿದಾವಲ್ಲ ಸರ್, ಅವನ್ನ ಗಟ್ಟಿ ಮಾಡ್ತಕ್ಕಂಥದ್ದು ಇವತ್ತಿನ ಬಹಳ ತುರ್ತು ಅಗತ್ಯ. ಯಾಕೆಂದರೆ ನಾನು ಮೊದಲಿಂದನೂ ಏನು ಹೇಳ್ತಿದ್ದೇನೆ ಅಂದರೆ, ನಿಮ್ಮ ನೆರೆಹೊರೆಯಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರಿ ಶಾಲೆ ಎಲ್ಲ ಸೌಲಭ್ಯಗಳನ್ನ ಹೊಂದಿದೆ, ಎಲ್ಲವೂ ಕೂಡ ಅಲ್ಲಿ ಸಿಗುತ್ತೆ ಅಂದರೆ ಯಾವ ತಂದೆ ತಾಯಿಗಳು ಕೂಡ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಕಳಿಸಲ್ಲ. ಬಹಳ ಉಚಿತವಾಗಿ ಎಲ್ಲವೂ ಸಿಗುತ್ತೆ ಅನ್ನೋದಾದ್ರೆ ಅವ್ರು ಯಾಕೆ ಅಲ್ಲಿ ಹೋಗ್ತಾರೆ? ಅದೇ ಹಣವನ್ನು ಅವ್ರೇನು ಮಾಡ್ತಾರೆ, ಆ ಕುಟುಂಬದ ಆರೋಗ್ಯಕ್ಕೋ ಅಥವಾ ಅವರ ಆಹಾರಕ್ಕೋ ಬೇರೆ ಇದಕ್ಕೆ ಬಳಸ್ತಾರೆ. ಇವತ್ತು ಸಣ್ಣ ಕೂಲಿ ಮಾಡೋನು ಕೂಡ ತಾನು ದುಡಿಯೋ 100 ರೂಪಾಯಲ್ಲಿ 30-40 ರೂಪಾಯಿನ ಮಕ್ಕಳ ಶಿಕ್ಷಣ ಖರ್ಚು ಮಾಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ಅದು ಸರ್ಕಾರಿ ಶಾಲೆಯಲ್ಲಿ ಸಿಗುತ್ತೆ ಅನ್ನೋದಾದರೆ ಆ 30-40 ರೂಪಾಯಿ ಅವನಿಗೆ ಉಳಿದ್ರೆ ಅವನ ಗುಣಮಟ್ಟ, ಜೀವನದ ಗುಣಮಟ್ಟ ಸುಧಾರಿಸುತ್ತೆ, ಅವನು ತಿನ್ನೋ ಆಹಾರ, ಹಾಕೋ ಬಟ್ಟೆ ಎಲ್ಲ. ಹಾಗಾಗಿ ಶಿಕ್ಷಣದ ಮೂಲಭೂತ ಹಕ್ಕನ್ನು ನಾವು ನೋಡುವಾಗ ಸರ್ಕಾರಿ ಶಾಲೆಗಳು ಗಟ್ಟಿಯಾಗಬೇಕು, ಸರ್ಕಾರಿ ಶಾಲೆಗಳು ಬಲವರ್ಧನೆ ಆಗಬೇಕು. ಅಲ್ಲಿ ಎಲ್ಲ ಮಕ್ಕಳಿಗೆ ಕಲಿಕೆ ಅತ್ಯುತ್ತಮವಾಗಿ ನಡಿಬೇಕು ಮತ್ತು ಆ ಮೂಲಕ ಮಕ್ಕಳು ಶಿಕ್ಷಣವನ್ನು, ಗುಣಮಟ್ಟದ ಶಿಕ್ಷಣವನ್ನು ಪಡೀತಕ್ಕಂಥ ಒಂದು ವಾತಾವರಣವನ್ನು ನಾವು ಇವತ್ತು ಕಟ್ಟಿಕೊಡೋದು ಬಹಳ ಮುಖ್ಯ ಸರ್. ಸರ್, ನೀವು ಹೇಳ್ತಾ ಇದ್ರೆ ನನಗನ್ನಿಸ್ತದೆ ಸರ್ಕಾರ ಎಲ್ಲವನ್ನು ಮಾಡಬೇಕು ಅನ್ನುವಂಥದ್ದು. ಮೂಲಭೂತ ಹಕ್ಕು ಶಿಕ್ಷಣ ಅಂತಂದಮೇಲೆ ಸರ್ಕಾರವೇ ಮುಂದೆ ನಿಂತು ಶಿಕ್ಷಣವನ್ನು ಸಮಾನತೆ ಶಿಕ್ಷಣ ಕೊಡಬೇಕು, ಸಮಾನ ಪಠ್ಯಕ್ರಮ ರಚನೆ ಮಾಡಬೇಕು, ಎಲ್ಲವೂ ಸಮಾನತೆ ರೀತಿಯಲ್ಲೇ ನೋಡ್ಕೊಂಡು ಹೋಗಬೇಕು. ಅದರ ಕೆಲಸ ಸರ್ಕಾರದ್ದು ಅನ್ನೋ. ಹೌದು ಸರ್. ಆದ್ರೆ ಯಾಕೆ ಈ ತರ ಆಗಿದೆ ಅನ್ನುವಂಥದ್ದು ಸರ್, ಇವತ್ತು ಏನಾಗಿದೆ, ಈಗ ನಾವು ಹಿಂದೆ ಕೂಡ ಈಗ ಭಾರತ ಸ್ವಾತಂತ್ರ್ಯ ಬಂದ ತಕ್ಷಣ ನಾವು ಮಾಡಿದ್ದು ಒಂದು ಆಯೋಗ ರಚನೆ ಮಾಡಿದ್ವಿ. ಅದರ ಹೆಸರು ಶಿಕ್ಷಣ ಆಯೋಗ ಅಂತ. ಅದರ ನೇತೃತ್ವವನ್ನು ಕೊಥಾರಿಯವರು ವಹಿಸಿದ ಕಾರಣ ಅದನ್ನ ಕೊಥಾರಿ ಆಯೋಗ ಅಂತ ಕರೀತಾರೆ. ಕೊಥಾರಿ ಆಯೋಗದ ಮೊದಲನೇ ಸಲಹೆ ಏನಾಗಿತ್ತು ಅಂದ್ರೆ, ನಿಜವಾಗ್ಲೂ ನೀವು ಭಾರತವನ್ನ ಸಂವಿಧಾನದ ಚೌಕಟ್ಟಲ್ಲಿ ಐಕ್ಯತೆಯನ್ನ ಕಾಪಾಡಿಕೊಂಡು ಒಂದು ಸಮಗ್ರತೆಯ ದೃಷ್ಟಿಯಲ್ಲಿ ನೀವು ದೇಶವನ್ನು ಕಟ್ಟಬೇಕಾದ್ರೆ ನೀವು ಸಮಾನ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನ ಜಾರಿ ತರಬೇಕು ಅಂತ ಅವರ ಮೊದಲನೇ ರೆಕಮೆಂಡೇಶನ್. ಅವತ್ತು ಬೆರಳೆಣಿಕೆಯಷ್ಟು ಖಾಸಗಿ ಶಾಲೆ ಇದ್ದಿದ್ದು, ಅಂದ್ರೆ 100 ಸರ್ಕಾರಿ ಶಾಲೆಗಳಿದ್ರೆ 1-2 ಖಾಸಗಿ. ಅವಾಗ್ಲೇನ ಆಯೋಗ ಏನ್ ಹೇಳಿತ್ತು ಅಂದ್ರೆ, ಈ ರೀತಿಯ ವ್ಯವಸ್ಥೆ ದೇಶಕ್ಕೆ ಅಪಾಯವನ್ನ ತಂದೊಡ್ಡುತ್ತೆ. ಯಾಕೆ ನೀವು ಬಡವರಿಗೆ ಒಂಥರದ ಶಿಕ್ಷಣ, ಶ್ರೀಮಂತರಿಗೆ ಒಂಥರದ ಶಿಕ್ಷಣ ಕೊಟ್ರೆ ಅದು ದೇಶವನ್ನ ಐಕ್ಯತೆ ಕಡೆ ಕರ್ಕೊಂಡು ಹೋಗೋ ಬದಲು ವಿಭಜನೆ ಕಡೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಉಳ್ಳವರು ಏನು ಇಲ್ಲದೆ ಇರೋರು ಆ ತರದ ಒಂದು ತಾರತಮ್ಯ ಬರುತ್ತೆ. ಅದು ಮಕ್ಕಳ ಮನಸ್ಸಿನ ಮೇಲೆ ಬಹಳ ದೊಡ್ಡ ಪರಿಣಾಮವನ್ನ ಬೀರುತ್ತೆ ಅಂತ ಅವತ್ತೇ ಹೇಳಿದ್ರು. ಸೊ ಅವತ್ತಿಂದ ಇಲ್ಲಿವರೆಗೂ ನಾವು ಈ ಸಮಾನ ಶಾಲಾ ಶಿಕ್ಷಣ ವ್ಯವಸ್ಥೆಯನ್ನ ಈಗ ನೋಡಿ, ನೀವು 80ರ ಕೊನೆವರೆಗೂ ಏನೋ ನಾವು ಆ ವ್ಯವಸ್ಥೆನ ಬಹಳ ಬಲಿಷ್ಠವಾಗಿ ಕಟ್ಕೊಂಡ್ವಿ. ಈಗ ನಾವೆಲ್ಲ ಓದ್ ಬಂದಿದ್ದು ಸರ್ಕಾರಿ ಶಾಲೆಗಳಿಗೆ. ಅವತ್ತು ಆ ಊರಲ್ಲಿ ಸರ್ಕಾರಿ ಶಾಲೆಗೆ ಎಲ್ಲರೂ ಬರ್ತಿದ್ರು. ಅಲ್ಲಿದ್ದಂತ ಶ್ರೀಮಂತ, ಅಲ್ಲಿದ್ದಂತ ಊರಿನ ಪಟೇಲ, ಎಲ್ಲಾ ಜನರು ಅಲ್ಲಿ ಬರ್ತಿತ್ತು. ಬೈ ಡಿಫಾಲ್ಟ್ ಅದು ಸಮಾನ ಶಾಲೆ ಆಗಿತ್ತು. ಆದ್ರೆ ಯಾವಾಗ ನಾವು ಈ ಜಾಗತೀಕರಣ, ಖಾಸಗೀಕರಣ ಅದಕ್ಕೆ ತೆರ್ಕೊಂಡ್ವಿ, ಎಲ್ಲ ಈ ಸೇವಾ ವಲಯವೂ ಕೂಡ ಇವತ್ತು ಒಂದು ಮಾರುಕಟ್ಟೆಯಾಗಿ ಒಂದು ರೀತಿ ಪರಿವರ್ತನೆ ಆಗೋಗಿದೆ. ಎಲ್ಲವನ್ನೂ ಕೂಡ ವ್ಯಾಪಾರದ ದೃಷ್ಟಿಯಿಂದನೇ ನೋಡ್ತೇವೆ. ನೀವು ಆರೋಗ್ಯ ನೋಡಿ ಅಥವಾ ಶಿಕ್ಷಣ ನೋಡಿ ಅಥವಾ ಈ ಮಾನವ ಸಂಬಂಧಗಳಿದಾವಲ್ಲ, ಇವತ್ತು ಕುಟುಂಬ ಹೇಗಾಗ್ಬಿಟ್ಟಿದೆ ಅಂದ್ರೆ ತಂದೆ ಮಗನ ಸಂಬಂಧ,
ಹೆಂಡತಿ ಗಂಡನ ಸಂಬಂಧ ಕೂಡ ಒಂದು ರೀತಿಯ ಹಣದ ಸಂಬಂಧಗಳಾಗಿ ಪರಿವರ್ತನೆ ಆಗೋಗಿದ್ದಾವೆ. ಅವ್ರು ನನಗೆ ಏನು ಕೊಡ್ತಾರೆ, ಏನು ಮಾಡ್ತಾರೆ, ಎಷ್ಟು ಮಾಡಿದ್ದಾರೆ, ಈ ಥರದ ಇದು ಬಹಳ ಅಪಾಯಕಾರಿಯಾದಂಥ ಬೆಳವಣಿಗೆ. ಇದು ಮಾನವೀಯ ಸಂಬಂಧಗಳನ್ನು ಕಟ್ಕೊಡೋ ಬದಲು ವ್ಯಾಪಾರದ ಸಂಬಂಧಗಳನ್ನು ಕಟ್ಕೊಡ್ತಾ ಇದೆ. ಶಿಕ್ಷಣದಲ್ಲಿ ಅದೇ ಆಗ್ತಾ ಇರೋದು. ಬಹುಶಃ ಇದು ನಾವೆಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಎಡುವುದ್ವಾ ಅಂತ. ಅಂದರೆ ಸರ್ಕಾರಿ ಶಾಲೆಗಳಿಗೆ ಏನು ಮಹತ್ವವನ್ನು ಕೊಡಬೇಕಾಗಿತ್ತು. ಈಗ ನೋಡಿ, ಎಲ್ಲಿ ಸರ್ಕಾರಿ ಶಾಲೆಗಳು ಚೆನ್ನಾಗಿದ್ದಾವೋ ಅಲ್ಲಿ ಇವತ್ತು ಕೂಡ ತಂದೆ ತಾಯಿಗಳ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ತಾ ಇದ್ದಾರೆ. ಸುಮಾರು ಯಶೋಗಾಥೆಗಳಿದಾವೆ, ಬಹಳ ಚೆನ್ನಾಗಿದ್ದಾವೆ, ಬಹಳ ಚೆನ್ನಾಗಿರ್ತಕ್ಕಂಥ ಶಿಕ್ಷಕರು ಇದ್ದಾರೆ. ಆದ್ರೆ ಬಹುತೇಕ ಶಾಲೆಗಳಲ್ಲಿ ಏನಾಗಿದೆ, ಎಲ್ಲೋ ಒಂದ್ ಕಡೆ ಶಿಕ್ಷಕರ ಕೊರತೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. 1ರಿಂದ 5ನೇ ತರಗತಿವರೆಗೆ ಇರುತ್ತೆ, ಒಬ್ಬನೇ ಶಿಕ್ಷಕ ಇರ್ತಾನೆ. 1ರಿಂದ 8ನೇ ತರಗತಿವರೆಗೆ ಇರ್ತದೆ, ಇಬ್ರು ಶಿಕ್ಷಕರು ಇರ್ತಾರೆ. ಹೇಗ್ ನೋಡಿ, ಈಗ 1ರಿಂದ 5 ಅಂತ ಹೇಳಿದ್ರೆ 5 ತರಗತಿ, ಆಮೇಲೆ ಪ್ರತಿ ತರಗತಿನಲ್ಲಿ ಕನಿಷ್ಠ 3 ವಿಷಯ. ನೀವು 17 ವಿಷಯವನ್ನು ಒಬ್ಬ ಶಿಕ್ಷಕ, ಗಣಿತನೂ ಅವನೇ ಕಲಿಸ್ಬೇಕು, ಭಾಷೆನೂ ಅವನೇ ಕಲಿಸ್ಬೇಕು, ಪರಿಸರ ಅಧ್ಯಯನ, ಇದು ಬಹಳ ಕಷ್ಟದ ಕೆಲಸ. ಹಾಗಾಗಿ ಎಲ್ಲೋ ಒಂದು ಕಡೆ ಅದಕ್ಕೆ ಶಿಕ್ಷಣ ಹಕ್ಕು ಕಾಯ್ದೆ ಬಂದಾಗ ಅವರು ಕನಿಷ್ಠ ಒಂದು ಶಾಲೆನಲ್ಲಿ 12 ಮೂಲಭೂತ ಸೌಕರ್ಯಗಳು ಇರಲೇಬೇಕು ಅಂತ ಗೊತ್ತು ಮಾಡಿದ್ರು. ಅದರಲ್ಲಿ ಶಿಕ್ಷಕರು ಮೊದಲನೇದು, ಆಮೇಲೆ ಕಲಿಕಾ ಕೊಠಡಿಗಳು 2ನೇದು, ಆಮೇಲೆ ಗ್ರಂಥಾಲಯ, ಆಮೇಲೆ ವಿದ್ಯುತ್ ಶಕ್ತಿ, ಶೌಚಾಲಯ, ಶುದ್ಧ ಕುಡಿಯುವ ನೀರು ಅಥವಾ ಆಟದ ಮೈದಾನ, ಮತ್ತು ಪ್ರತಿ ತರಗತಿನಲ್ಲಿ ತರಗತಿವಾರು ಕಲಿಕೋಪಕರಣ, ಪೀಠೋಪಕರಣ, ತರಗತಿವಾರು ಕ್ರೀಡಾ ಸಾಮಗ್ರಿ, ಮತ್ತು ಶಾಲೆ ಕನಿಷ್ಠ ಕಿರಿಯ ಪ್ರಾಥಮಿಕ ಶಾಲೆ ಆದರೆ 200 ದಿನ ನಡಿಲೇಬೇಕು. ಹಿರಿಯ ಪ್ರಾಥಮಿಕ ಶಾಲೆ ಆದರೆ 220 ದಿನ. ಈ 220 ದಿನ ಅಂದ್ರೆ ಏನಂದ್ರೆ ಆ 221 ದಿನ ಕಲಿಕಾ ದಿನಗಳು. ಅಂದ್ರೆ ಸುಮ್ಮನೆ ಏನೋ ಶಾಲೆ ತೆಗೆದು ನಾನು 9:30 ಶಾಲೆ ತೆಗೆದು 4:00 ಮುಚ್ತೀನಿ ಅನ್ನೋದಲ್ಲ. ಕಲಿಕೆ ಅಲ್ಲಿ ಆಗ್ಬೇಕು. ಈ ಕಲಿಕೆ ಆಗ್ಬೇಕು ಅಂದ್ರೆ ಕೇಂದ್ರ ಬಿಂದು ಶಿಕ್ಷಕ. ಅಲ್ಲಿ ನಾವು ಶಿಕ್ಷಕರನ್ನ ಕೊಡಬೇಕು, ಮತ್ತೆ ಶಿಕ್ಷಕನನ್ನ ಪಾಠ ಮಾಡಕ್ ಬಿಡ್ಬೇಕು. ಇದು ನಮ್ಮ ಶಾಲೆಗಳಲ್ಲಿರೋ ಬಹಳ ದೊಡ್ಡ ಸಮಸ್ಯೆ ಸರ್. ಶಿಕ್ಷಕ ಇವತ್ತು ಪಾಠ ಮಾಡೋದನ್ನು ಬಿಟ್ಟು ಶಾಲೆಯ ನಿರ್ವಹಣೆಯಲ್ಲಿ ತೊಡಗಿಸಿಕೊಂಡಿದ್ದಾನೆ ಅನ್ನುವಂಥದ್ದು. ಬಿಸಿ ಊಟ ಇಂದ ಹಿಡ್ಕೊಂಡು ಮಕ್ಕಳ ಎಲ್ಲಾ ನಿರ್ವಹಣೆಯನ್ನು ಶಿಕ್ಷಕನೇ ವಹಿಸಿಕೊಂಡು ಹೋಗ್ಬೇಕಾಗಿದೆ. ಆದ್ರೆ ಪಾಠ ಮಾಡೋದು ಯಾವಾಗ, ಮಕ್ಕಳ ಕಲಿಕೆಯಲ್ಲಿ ಮುಂದುವರಿಸುವಂತ ಪರಿಸ್ಥಿತಿ ಯಾವಾಗ ಬರ್ತದೆ ಅನ್ನುವಂಥದ್ದು. ಒಂದು, ಈಗ ಏನು ಈ ಶಿಕ್ಷಕರು ಮೂಲಭೂತವಾಗಿ ಅವರ ಜವಾಬ್ದಾರಿ ಮತ್ತೆ ಅವರನ್ನ ನಾವು ನೇಮಿಸ್ಕೊಂಡಿರ್ತಕ್ಕಂಥದ್ದು ಕಲಿಕೆಯಲ್ಲಿ ತೊಡಗಿಸ್ಕೋಬೇಕು ಅಂತ. ಬಹುತೇಕ ಶಾಲೆಗಳಲ್ಲಿ ನಾನು ಯಾವಾಗಲೂ ತಮಾಷೆ ಮಾಡ್ತಿರ್ತಾನೆ, ಮೇಷ್ಟ್ರುಗಳು ಪಾಠ ಮಾಡೋದೊಂದನ್ನು ಬಿಟ್ಟು ಇನ್ನು ಉಳಿದಿದ್ದೆಲ್ಲ ಮಾಡ್ತಾರೆ ಅಂತ. ಅಂದ್ರೆ ಏನಾಗಿದೆ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ. ಈಗ ನೋಡಿ, ಅವನು ಪ್ರತಿಯೊಂದು ಮಾಹಿತಿಯನ್ನ ಪದೇ ಪದೇ ಒದಗಿಸ್ಬೇಕು. ನಾವು ಅದೇ ಮಾಹಿತಿಗಳನ್ನ ಪದೇ ಪದೇ ಕೇಳ್ತಿರ್ತೀವಿ. ಈಗ ಈ ಮಾಹಿತಿ ಹೇಗಿರ್ಬೇಕಾಗಿತ್ತು ಅಂದ್ರೆ, ಶೈಕ್ಷಣಿಕ ವರ್ಷದ ಪ್ರಾರಂಭದಲ್ಲಿ ನೀವು ಒಂದ್ಸಾರಿ ಮಾಹಿತಿ ತಗೊಂಡ್ರೆ ಇನ್ನೊಂದು ವರ್ಷ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಅದೇನು ಅಂಥ ಮೂಲಭೂತವಾದಂಥ ಬದಲ. ಆದ್ರೆ ನಾನು ಪ್ರತಿನಿತ್ಯನೂ ಮಾಹಿತಿ ಕೊಡಬೇಕು. ಈಗ ಉದಾಹರಣೆಗೆ ಒಬ್ಬನೇ ಇರ್ತಕ್ಕಂಥ ಶಾಲೆನಲ್ಲಿ ಆ ಶಿಕ್ಷಕ ಏನಾದರೂ BO ಆಫೀಸಲ್ಲಿ ಕೆಲಸ ಇದ್ರೆ ಅವನೇ ಹೋಗಿ ತಗೊಂಡ್ಬರ್ಬೇಕು ಇಲ್ಲಿ, ಯಾಕಂದ್ರೆ ಯಾವುದೇ ರೀತಿಯ ಸಹಾಯಕರಿಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ ಸರ್, ಕಲಿಕೆಯ ಬಗ್ಗೆ ನಾವು ಎಷ್ಟು ಒತ್ತನ್ನು ಕೊಡಬೇಕಾಗಿತ್ತೋ ಅದು ನಡೀತಿಲ್ಲ. ನಾನು ಯಾವಾಗಲೂ ಹೇಳೋದಷ್ಟೇ, ನೀವು ಕಲಿಕೆಯನ್ನ ಮಾಡದೇ ಇದ್ರೆ ಈ ಶಾಲೆ ಅಂತಕ್ಕಂಥದ್ದು ಅದಕ್ಕೆ ಅರ್ಥನೇ ಇಲ್ಲ. ಶಾಲೆಗೆ ಮಕ್ಕಳು ಬರೋದು ಏನಕ್ಕೆ ಅಂದ್ರೆ ಕಲಿಯೋದಕ್ಕೆ. ಕೇವಲ ಏನೋ ಬಂದು ಶಾಲೆಯಲ್ಲಿ ಕುಳಿತು ಹೋಗೋದು ಅನ್ನೋದ್ರಲ್ಲಿ ಏನಿಲ್ಲ. ಈಗ ಕಲಿಬೇಕು ಅವರು. ಕಲಿಕೆ ಕೂಡ ಪ್ರಭುತ್ವದ ಮಟ್ಟಕ್ಕೆ ಇರಬೇಕು. ಈಗ ಉದಾಹರಣೆಗೆ ನಾವೇನ್ ಮಾಡಿದೀವಿ, ಪ್ರತಿಯೊಂದು ವಿಷಯದಲ್ಲೂ ಈ ಮಗು ಇಷ್ಟನ್ನ ಕಲೀಲೇಬೇಕು ಅಂತ ನಿರ್ಧಾರ ಮಾಡಿದೆ. ಕನಿಷ್ಠ ಕಲಿಕಾ ಸಾಮರ್ಥ್ಯಗಳು. ಸೊ ಆ ಕಲಿಕಾ ಸಾಮರ್ಥ್ಯಗಳನ್ನೇನಾದ್ರೂ ಮಗು ಕಲಿದೇ ಇದ್ರೆ ಆ ತರಗತಿಯಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಏನು ಅದಕ್ಕೆ ಅರ್ಹತೆನೇ ಇಲ್ಲ. ಯಾಕಂದ್ರೆ ನೀವು 1ನೇ ತರಗತಿಯನ್ನ ಸರಿಯಾದ ಮಗು ಕಲಿದೇ ಇದ್ರೆ 2ನೇ ತರಗತಿಯನ್ನ ನಿಭಾಯಿಸ್ಲಿಕ್ಕೆ ಆಗಲ್ಲ. ಆ ಮಗು ಸುಮ್ಮನೆ ಮುಂದಕ್ಕೆ ಹೋಗ್ಬೋದೇ ಹೊರತು ನಿಜವಾಗ್ಲೂ ಪ್ರಭುತ್ವದ ಮಟ್ಟಕ್ಕೆ ಕಲಿತು ಅದು ಮುಂದಕ್ಕೆ ಹೋಗಲ್ಲ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಕಲಿಕೆ ಅನ್ನೋದು ಇವತ್ತು ಶಾಲಾ ಶಿಕ್ಷಣದಲ್ಲಿ ಒಂದು ದೊಡ್ಡ ಸವಾಲಾಗಿದೆ. ಹೌದು. ಈಗ ಪ್ರಾಥಮಿಕ ಕಲಿಕಾ ದೃಢೀಕರಣ ನಿಮ್ಗೆಲ್ಲ ಗೊತ್ತೇ ಸರ್, 1ರಿಂದ 10ನೇ ತರಗತಿವರೆಗೆ ಪಾಸ್ ಮಾಡ್ತಾನೆ ಹೋಗೋದು. ಅದು ಮುಂದೆ 10ನೇ ತರಗತಿ ಆದ್ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ. ಮಗು ಕೂಡ ಸರಿಯಾಗಿ ಕಲಿಗೆ ಆಗ್ಲಿಕ್ಕಂದ್ರೆ ಪಾಸ್ ಆದ್ಮೇಲೆ ರಿಸಲ್ಟ್ ಅಲ್ಲಿ ತುಂಬಾ ಹಿನ್ನಡೆ ಆಗುತ್ತೆ. ಈ ಒಂದು ಮೌಲ್ಯಮಾಪನ ವಿಧಾನ ಸರಿಪಡಿಸೋದು ಹೇಗೆ ಸರ್? ಈಗ ಅದು ಏನಂತ ಹೇಳಿದ್ರೆ, ಇದನ್ನ ಶಿಕ್ಷಣ ಹಕ್ಕು ಕಾಯ್ದೆನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ರೆ ಇದನ್ನ ಅರ್ಥೈಸಿ ಅದನ್ನ ಅನುಷ್ಠಾನ ಮಾಡೋದ್ರಲ್ಲಿ ಬಹಳಷ್ಟು ಗೊಂದಲಗಳಾಗ್ತಾ ಇದೆ. ಈಗ ಒಬ್ಬ ವಿದ್ಯಾರ್ಥಿ ಒಂದು ತರಗತಿಯಿಂದ ಇನ್ನೊಂದು ತರಗತಿಗೆ ಪಾಸ್ ಆಗ್ಬೇಕು ಅಂತ ನಾವು ಹೇಳುವಾಗ ಅವನು ಕನಿಷ್ಠ 1ನೇ ತರಗತಿ
ತರಗತಿಯಲ್ಲಿ ಏನನ್ನ ಕಲಿಬೇಕು, ಕಲೀಲೇಬೇಕು ಅಂತಕ್ಕಂಥದ್ದನ್ನ ಶಿಕ್ಷಣ ಹಕ್ಕು ಕಾಯ್ದೆ ಹೇಳುತ್ತೆ. ಯಾಕಂದ್ರೆ 1 ವರ್ಷ ಆ ಮಗುನ ನೀವು ಶಾಲೆಯಲ್ಲಿ ಇಟ್ಕೊಂಡು ಕನಿಷ್ಠವನ್ನು ಕಲಿಸ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ಅದು ಎಲ್ಲೋ ಒಂದ್ ಕಡೆ ಈ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಒಂದು ದೊಡ್ಡ ಸವಾಲನ್ನೇ ಅದು ಇದು. ಆಮೇಲೆ ಎರಡನೇದು ಬಹಳ ಮುಖ್ಯವಾದದ್ದೇನು ಸರ್, ಈ ಕಲಿಕೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಲಿಕ್ಕೆ ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಒಂದು ಬಗೆಯ ಮೌಲ್ಯಮಾಪನವನ್ನ ಅವರು ಸೂಚಿಸಿದ್ದಾರೆ. ಅದೇನಂದ್ರೆ ವ್ಯಾಪಕ ಮತ್ತು ನಿರಂತರ ಮೌಲ್ಯಮಾಪನ ಅಂತ. ಈಗ ಉದಾಹರಣೆಗೆ ಇವತ್ತು ನಾನು ಮಗುಗೆ 5ನೇ ತರಗತಿನಲ್ಲಿ ಬೆಳಕಿನ ಬಗ್ಗೆ ಪಾಠ ಮಾಡ್ತಿದ್ದೀನಿ. ಆ ಮಗು ಬೆಳಕಿನ ವಿಷಯವನ್ನ ಅರ್ಥ ಮಾಡ್ಕೊಳಕ್ ಆಗದೆ ಇದ್ರೆ ಇನ್ಯಾವತ್ತೂ ನಾನು ತಿಳಿಸ್ಕೊಡೋದಲ್ಲ, ಅವತ್ತೇ ಆ ಮಗು ಇರ್ತಕ್ಕಂಥ ತೊಂದರೆಯನ್ನು ಅರ್ಥಕೊಂಡು ಅಲ್ಲೇ ಅದನ್ನ ಬಗೆಹರಿಸಿ ಆ ಮಗುಗೇನಾದ್ರೂ ಇನ್ನೂ ಬೇರೆ ವಿಧಾನದಲ್ಲಿ ಕಲಿಸ್ಬೇಕಾದ ಅವಶ್ಯಕತೆ ಇದೆ ಅಂದ್ರೆ ಅದನ್ನ ಕಲಿಸ್ಬೇಕಾಗತ್ತೆ. ಯಾಕಂದ್ರೆ ಇವತ್ತು ಬಿಟ್ಟು ತಿರ್ಗಾ ನೀನು ನಾಳೆ ಕಲಿಸ್ತೀನಿ ಅನ್ನೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕಂದ್ರೆ ಮಗು ಇವತ್ತು ಅದನ್ನ ಏನೋ ಅರ್ಥ ಮಾಡ್ಕೋಬೇಕು. ಅದನ್ನೇ ನಾವು ನಿರಂತರತೆ ಮೌಲ್ಯಮಾಪನದಲ್ಲಿ, ಮತ್ತು ಅದು ನಿರಂತರ ಮೌಲ್ಯಮಾಪನ ಅಂತ ಹೇಳಿದ್ರೆ ಅಲ್ಲಿನ ಸಮಸ್ಯೆಗಳನ್ನ ಅಲ್ಲೇ ಬಗೆಹರಿಸ್ಕೊಂಡು ಮುಂದಕ್ಕೆ ಹೋಗ್ತಕ್ಕಂಥದ್ದು. ಆದ್ರೆ ಇದನ್ನ ನಾವು ವ್ಯವಸ್ಥಿತವಾಗಿ ಮಾಡ್ತಾ ಇಲ್ಲ. ಯಾಕೆ ವ್ಯವಸ್ಥಿತವಾಗಿ ಮಾಡಕ್ ಆಗ್ತಾ ಇಲ್ಲ ಸರ್ ಅಂದ್ರೆ, ಒಬ್ಬ ಶಿಕ್ಷಕ 5 ತರಗತಿಗಳನ್ನ 17 ವಿಷಯಗಳನ್ನ ಏಕಕಾಲದಲ್ಲಿ ಬೋಧಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಅವನಿಗೆ ಒಂದು ರೀತಿ ಈಗ ಈ ಕಲಿಕೆ ಅಂತಕ್ಕಂಥದ್ದು ಸಿದ್ಧತೆಯನ್ನ ಮಾಡ್ಕೋಬೇಕು. ಈಗ ನಾನು 1ನೇ ತರಗತಿಗೆ ಪಾಠ ಮಾಡಲಿ, 2ನೇ ತರಗತಿಗೆ ಮಾಡಲಿ, ನಾನು ಈ ತರಗತಿನಲ್ಲಿ ಏನು ಮಾಡ್ತೀನಿ ಈ ಅವಧಿಗೆ ಅನ್ನುವಾಗ ಅವನು ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡು ಹೋಗ್ಬೇಕು. ಆದರೆ ಸಿದ್ಧತೆಯೇ ಆಗ್ತಾ ಇಲ್ಲ. ನಾವೇನು ಮಾಡ್ತಿದ್ದೀವಿ ಅಂದರೆ ಶಾಲೆಯಲ್ಲಿ ಆ ಸಮಯವನ್ನು ನಾವು ನಿಭಾಯಿಸ್ತಾ ಇದ್ದೇವೆ ಹೊರತು ಕಲಿಕೆಯನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಕಲಿಕೆಯನ್ನು ಮಾಡಬೇಕಾದ್ರೆ ಶಿಕ್ಷಕರು ಕನಿಷ್ಠ ತರಗತಿವಾರು ಅಲ್ಲದೆ ಇದ್ರು ಕೂಡ, ಈಗ ನೋಡಿ 1ರಿಂದ 4ನೇ ತರಗತಿವರೆಗೂ 3 ವಿಷಯ ಇದೆ. ಭಾಷೆ ಇರುತ್ತೆ, ಪರಿಸರ ಅಧ್ಯಯನ ಇರುತ್ತೆ, ಗಣಿತ ಇರುತ್ತೆ. ಸೊ ಈ 3 ವಿಷಯಕ್ಕೆ ಕನಿಷ್ಠ 3 ಜನ ಶಿಕ್ಷಕರು ಇಲ್ಲದೆ ಇದ್ರೆ, ಯಾಕಂದ್ರೆ ಭಾಷಾ ವಿಧಾನನೇ ಬೇರೆ, ಗಣಿತದ ವಿಧಾನನೇ ಬೇರೆ, ಪರಿಸರ ವಿಜ್ಞಾನನೇ ಬೇರೆ. ಸೊ ಈ 3 ಇಲ್ಲ ಅಂದ್ರೆ ಒಬ್ಬನೇ ಇದನ್ನೆಲ್ಲ ಹೇಗೆ ಕಲಿಸ್ಲಿಕ್ಕೆ ಸಾಧ್ಯ? ಸೊ ಹಾಗಾಗಿ ಏನಾಗ್ತಾ ಇದೆ ಸರ್, ಈ ಕಲಿಕೆ ಅಂತಕ್ಕಂಥದ್ದು ನಿಜವಾಗಲೂ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ನಮಗೆ ಸವಾಲಾಗಿ ಪರಿಣಮಿಸಿದೆ. ಮತ್ತು ಅದನ್ನು ನಾವು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತಿಲ್ಲ. ನೋಡಿ, ಶೂನ್ಯ ಶಿಕ್ಷಕರ ಶಾಲೆಗಳಿದ್ದಾವೆ, ಏಕೋಪಾಧ್ಯಾಯ ಶಾಲೆಗಳು ಸುಮಾರು 4,000, ಅಂದ್ರೆ ಒಬ್ಬನೇ ಶಿಕ್ಷಕ ಅಲ್ಲಿ. ಈಗ ನೀವು ವಿಶೇಷವಾಗಿ ಶಿಕ್ಷಕರ ವರ್ಗಾವಣೆ ಆಯ್ತಲ್ಲ, ಅಲ್ಲಿರ್ತಕ್ಕಂಥ ಪರ್ಮನೆಂಟ್ ಟೀಚರ್ನ ನೀವು ಹೋಗ್ಲಿಕ್ಕೆ ಬಿಟ್ರೆ ಆ ಶಾಲೆಯಲ್ಲಿ 0 ಟೀಚರು. ಮತ್ತೆ ಅಲ್ಲಿ ಯಾರಿಗೆ ಬರ್ತಾರೆ? ಮತ್ತೆ ನೀವು ಅತಿಥಿ ಶಿಕ್ಷಕನ ನೇಮಕ ಮಾಡಬೇಕು. ಅತಿಥಿ ಶಿಕ್ಷಕನಿಗೆ ಅವನದೇ ಆದಂಥ ಏನೋ ಇತಿಮಿತಿಗಳಿದ್ದಾವೆ. ಯಾಕಂದ್ರೆ ಅವನಿಗೆ ಇಲ್ಲಿ ಕೊಡ್ತಕ್ಕಂಥ ಸಂಬಳ ಎಷ್ಟು ಮಟ್ಟಿಗೆ ಸಾಲುತ್ತೆ, ಮತ್ತು ಅದನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಅವನು ಎಲ್ಲೋ ಹೊರಗಡೆ ಕೆಲಸಗಳನ್ನ ಮಾಡಬೇಕಾಗತ್ತೆ. ಸೊ ಅವಾಗ ಅವನ ನಿಜವಾದಂಥ ಒಂದು ಆಸಕ್ತಿ ಇಲ್ಲಿ ಮಾತ್ರ ಇರಲ್ಲ, ಬೇರೆ ಬೇರೆ ಎಲ್ಲ ಕೆಲಸಗಳಲ್ಲಿ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಈ ಕಲಿಕೆಯನ್ನ ಸುಧಾರಣೆ ಮಾಡೋದು ಹೇಗೆ ಅನ್ನೋದು ನಮ್ಮ ಶಿಕ್ಷಣ ಇಲಾಖೆಯ ಮತ್ತು ನಮ್ಮ ಸರ್ಕಾರ ಮೊದಲ ಆದ್ಯತೆ ಆಗ್ಬೇಕು. ಯಾಕಂದ್ರೆ ನಾವು ಗುಣಮಟ್ಟನೇ ಕೊಡದೆ ಶಿಕ್ಷಕ ಏನೋ ಮಕ್ಕಳನ್ನ ನಾವು ಪಾಸ್ ಮಾಡ್ತಾ ಹೋದ್ರೆ ಅದರಿಂದ ಏನು, ಅಥವಾ ಅದಕ್ಕೋಸ್ಕರ ಪರೀಕ್ಷೆಗಳನ್ನು ಮಾಡೋದ್ರಲ್ಲೂ ಅರ್ಥ ಇಲ್ಲ. ಯಾಕಂದ್ರೆ ನೀವು ಕಲಿಸಿ ಪರೀಕ್ಷೆ ಮಾಡಿದಾಗ ಅದಕ್ಕೊಂದು ಅರ್ಥ ಇರುತ್ತೆ. ನಾನು ಕಲಿಸದೆ ಪರೀಕ್ಷೆ ಮಾಡಿದ್ರೆ ನೀವು ಏನು ಅದರಿಂದ ಅವನು ಕಲ್ತಿದಾನ ಇಲ್ವ, ನೀವು ಕಲೀಲಿಕ್ಕೆ ಅವಕಾಶನೇ ಕೊಡದೆ. ಈಗ ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಆಹಾರವನ್ನೇ ಕೊಡದೆ ಬರೀ ನಾನು ತೂಕ ಅಳತೆ ನೋಡ್ತೀನಿ ಅಂತ ಆದಂಗೆ ಆಗ್ಬಿಡುತ್ತಿದ್ದು. ಇದು ಸರಿಯಾದದ್ದಲ್ಲ. ಆಹಾರ ಕೊಟ್ಟು ಚೆನ್ನಾಗಿ ಅವನು ದಷ್ಟಪುಷ್ಟವಾಗಿದ್ದಾನ ಅಂತಕ್ಕಂಥದ್ದನ್ನ ಮೆಜರ್ ಮಾಡೋದ್ರಲ್ಲಿ ಅರ್ಥ ಇದೆ. ಸೊ ಆ ಕಡೆ ನಾವು ಹೆಚ್ಚಿನ ಗಮನ ಕೊಡಬೇಕು ಸರ್. ಇತ್ತೀಚೆಗೆ ಶಿಕ್ಷಣದಲ್ಲಿ ಅನೇಕ ಕಾರ್ಯಕ್ರಮಗಳು ಅಥವಾ ಕಾರ್ಯಗಳು ಹೊರಗಿನಿಂದನೇ ಹೆಚ್ಚಾಗ್ತಾ ಇದ್ದಾವೆ. ಇದಕ್ಕೆ ಶಿಕ್ಷಣದ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಸರ್? ಮೊದಲು ಈ ಒಂದು ವಿಚಾರಗಳೇನಿದಾವೆ ಇದನ್ನ ಮೇಲಿನ ಹಂತದಲ್ಲಿ ಅನುಮತಿ ಕೊಡೋದನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು. ಈಗ ಆ ಶಾಲೆಗೆ ಏನ್ ಬೇಕು ಏನ್ ಬೇಡ ಅನ್ನೋದು ಆ ಶಾಲೆಯ ಮುಖ್ಯೋಪಾಧ್ಯಾಯ ಮತ್ತು ಅಲ್ಲಿನ SDMC ತೀರ್ಮಾನ ಮಾಡಬೇಕು. ಯಾಕಂದ್ರೆ ಅವನಿಗೆ ಗೊತ್ತಿರುತ್ತೆ ನನ್ನ ಶಾಲೆಗೆ ಏನು ಬೇಕು, ನನ್ನ ಶಾಲೆಗೆ ಏನು ಬೇಡ ಅಂತ. ಆದರೆ ಬಹುತೇಕ ಈ ಸಂಸ್ಥೆಗಳೇನಿದ್ದಾವೆ ಅವರು ಅಲ್ಲೆಲ್ಲೋ ಬೆಂಗಳೂರಲ್ಲಿ ಭಾಳ ದೊಡ್ಡ ಅಧಿಕಾರಿನ ಮೀಟ್ ಮಾಡಿ ಎಲ್ರಿಗೂ ಒಂದು ನಿರ್ದೇಶನವನ್ನು ಕೊಡಿಸ್ಬಿಡ್ತಾರೆ. ಸೊ ಇಲ್ಲಿ ಒಬ್ಬನೇ ಶಿಕ್ಷಕ ಇರ್ತಾನೆ, ಅವ್ರು ಮಧ್ಯಪ್ರವೇಶ ಮಾಡೋದ್ರಿಂದ ಇನ್ನೊಂದಷ್ಟು ಸಮಸ್ಯೆಗಳಾಗ್ತವೆ.
ಯಾಕಂದ್ರೆ ಅವನು ಆ ಕೆಲಸವನ್ನು ಬಿಟ್ಟು ಅವರನ್ನು ಅಟೆಂಡ್ ಮಾಡ್ಕೊಂಡು ಕುಳಿತುಕೋಬೇಕಾಗತ್ತೆ. ಮತ್ತು ಇವೆಲ್ಲವೂ ಕೂಡ ಸ್ಥಳೀಯವಾಗಿ ತೀರ್ಮಾನ ಆಗ್ತಕ್ಕಂಥದ್ದು. ಆಮೇಲೆ ಶಿಕ್ಷಣ ಹಕ್ಕು ಕಾಯ್ದೆನಲ್ಲಿ ನಾವು SDMCಗಳಿಗೆ ಒಂದು ರೀತಿಯ ಪರಮಾಧಿಕಾರವನ್ನು ಕೊಟ್ಟಿದ್ದೇವೆ. ಅಂದರೆ ಶಾಲೆಯನ್ನು ನಡೆಸ್ತಕ್ಕಂಥದ್ದು, ಆಗು ಹೋಗುಗಳನ್ನು ನೋಡುವಂಥದ್ದು, ಮೇಲುಸ್ತುವಾರಿಯನ್ನು ಮಾಡ್ತಕ್ಕಂಥದ್ದು ಮತ್ತು ಆ ಮೂಲಕ ಎಲ್ಲ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸ್ತಕ್ಕಂಥ ಹೊಣೆಗಾರಿಕೆಯನ್ನು ನಾವು ಅವರು ಕೊಟ್ಟಿರೋದ್ರಿಂದ ಯಾವುದೇ ಶಾಲೆಗೆ ಯಾರೇ ಬಂದ್ರೂ ಅವರನ್ನು ಮೊದಲು ಪರಿಗಣನೆಗೆ ತೆಗೆದುಕೊಂಡು ಅವರ ಜೊತೆ ಚರ್ಚೆ ಮಾಡಿ ಏನು ಮಾಡ್ತೇವೆ ಏನು, ಅದರಿಂದ ಈ ಶಾಲೆಗೆ ಏನು ಅನುಕೂಲ, ಈ ಮಕ್ಕಳಿಗೆ ಏನು ಅನುಕೂಲ, ಅದನ್ನು ನಾವು ಯೋಚನೆ ಮಾಡಬೇಕೆ ಹೊರತು ಅವರ ಅನುಕೂಲಕ್ಕೆ ನಾವು ಆ ಕಾರ್ಯಕ್ರಮಗಳನ್ನು ಜಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಭಾಳ ಸೂಕ್ಷ್ಮವಾದಂಥ ವಿಚಾರ. ಎಷ್ಟೋ ಕಡೆ ತಾವು ಹೇಳ್ದಂಗೆ ಯಾರೋ ಬರ್ತಾರೆ, ಏನೋ ಮಾಡ್ತಾರೆ, ಅಲ್ಲಿ ಅವ್ರೇನು ಮಾಡ್ತಿದ್ದಾರೆ, ಶಿಕ್ಷಕರು ಏನು ಮಾಡ್ತಿದ್ದಾರೆ, ಮಕ್ಕಳಿಗೆ ಏನು ಬೇಕು ಅವೇನು ಅರ್ಥನೇ ಆಗಲ್ಲ. ಸೊ ಹಾಗಾಗಿ ನಾನು 220 ದಿನ ಕಲಿಕಾ ದಿನಗಳು ಹೇಳಿದ್ನಲ್ಲ, ಅವು ಸಮರ್ಪಕವಾಗಿ ಜಾರಿ ಆಗದೇ ಇದ್ದರೆ ನಾವು ಕಲಿಕೆಯನ್ನು ಉತ್ತಮವಾಗಿ ಕಂಡುಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಸರ್. ಈಗ ಸರ್ಕಾರಿ ಶಾಲೆಗಳನ್ನು ಉಳಿಸುವಂಥ ಕಾರ್ಯ ಆಗಬೇಕು ಅನ್ನುವಂಥದ್ದು ಎಲ್ಲ ಕಡೆ ಜಾಸ್ತಿ ಧ್ವನಿಯಾಗಿ ಬರ್ತಾ ಇದೆ. ನೀವು ಕೂಡ ಸಾಕಷ್ಟು ಸಮಯದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ತುಂಬಾ ಮಾತಾಡಿದ್ದೀರಿ. ಈಗ ಸರ್ಕಾರಿ ಶಾಲೆಗಳನ್ನು ಉಳಿಸಲಿಕ್ಕೆ ಏನು ಯೋಜನೆಗಳು ಹಾಕ್ಕೊಳ್ಬೇಕು ಅಂತ ಅನಿಸ್ತದೆ ಸರ್ ತಮಗೆ? ನಾನು ಆ ಘೋಷವಾಕ್ಯ ಇಟ್ಕೊಂಡೆ ಕೆಲಸ ಮಾಡ್ತಿದ್ದೀನಿ. ಸರ್ಕಾರಿ ಶಾಲೆ ಉಳಿಯಬೇಕು, ಬೆಳೆಯಬೇಕು, ನೆರೆಹೊರೆಯ ಸಮಾನ ಶಾಲೆ ಆಗಬೇಕು ಅನ್ನೋದೇ ನಮ್ಮ ಘೋಷವಾಕ್ಯ ಸರ್. ಭಾಳ ಮುಖ್ಯವಾಗಿ ಇವತ್ತು ಸಾರ್ವತ್ರಿಕವಾಗಿ ನಾವು ಎಲ್ಲ ಜಾಗಗಳಲ್ಲಿ ಶಾಲೆಯನ್ನು ಕೊಟ್ಟಿದ್ದೇವೆ. ಈಗ ನಾವು ಅದನ್ನು ಒಂದು ರೀತಿ ಗುಣಾತ್ಮಕ ಶಿಕ್ಷಣವನ್ನು ಕೊಡಲಿಕ್ಕೆ ಅದನ್ನು ಕೇಂದ್ರೀಕರಿಸಬೇಕಾದಂಥ ಅವಶ್ಯಕತೆ ಇದೆ. ಹಾಗಾಗಿ ನಾವೇನು ಹೇಳ್ತಿದ್ದೇವೆ, ಈಗ ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಒಳ ಮಾಡಿಕೊಂಡಂತೆ 4ನೇ ತರಗತಿವರೆಗೂ ಮಾತ್ರ ಆ ಶಾಲೆಯನ್ನು ಆ ಹಳ್ಳಿಯ ಮಟ್ಟದಲ್ಲಿ ಇಟ್ಕೊಳ್ಳೋಣ. ಯಾಕೆಂದರೆ ಸಣ್ಣ ಮಕ್ಕಳು ಬಹಳ ದೂರ ಹೋಗೋದು ಭಾಳ ಕಷ್ಟ ಆಗುತ್ತೆ ಮತ್ತು ಸಣ್ಣ ಮಕ್ಕಳಿಗೆ ಕಲಿಕೆ ಒಂದಷ್ಟು ಮನೆಯಲ್ಲಾಗುತ್ತೆ, ಒಂದಷ್ಟು ಸಮುದಾಯದಲ್ಲಾಗುತ್ತೆ, ಇನ್ನೊಂದಷ್ಟು ಶಾಲೆ ಆಗುತ್ತೆ. ಸೊ ಹಾಗಾಗಿ ಪೂರ್ವ ಪ್ರಾಥಮಿಕ ಶಿಕ್ಷಣದಿಂದ 4ನೇ ತರಗತಿಯನ್ನು ನಾವು ಆ ಹಳ್ಳಿಯಲ್ಲೇ ಇಟ್ಕೊಂಡು 5ನೇ ತರಗತಿಯಿಂದ 12ನೇ ತರಗತಿಯವರೆಗೆ ನಾವು ಪ್ರತಿ ಪಂಚಾಯಿತಿಯ ಕೇಂದ್ರದಲ್ಲಿ ಒಂದು ಸುಸಜ್ಜಿತವಾದಂಥ ಗ್ರಾಮ ಪಂಚಾಯಿತಿ ಸಾರ್ವಜನಿಕ ಶಾಲೆಯನ್ನು ತೆರೆದ್ರೆ ಬಹುಶಃ ಎಲ್ಲ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಸರ್, ಈಗ ನೀವು ಮಕ್ಕಳ ಸಂಖ್ಯೆ ಕಡಿಮೆ ಇರತಕ್ಕಂಥ ಶಾಲೆಗಳು ಹೆಚ್ಚೆಚ್ಚು ಜಾಸ್ತಿ ಆಗ್ತಾ ಇದೆ. ಅಲ್ಲಿ ನೀವು ಒಬ್ರನ್ನೋ ಇಬ್ಬರನ್ನೋ ಶಿಕ್ಷಕರನ್ನ ಕೊಡ್ತೀರಿ, ಖಂಡಿತ ಅದು ತರಗತಿವಾರು ವಿಷಯವಾರು ಪಾಠ ಮಾಡಲಿಕ್ಕೆ ಆಗಲ್ಲ. ಅದೇ ನೀವೊಂದು ಪಂಚಾಯತಿಗೆ ಸುಸಜ್ಜಿತವಾದ ಶಾಲೆನ 5ರಿಂದ 12ನೇ ತರಗತಿವರೆಗೆ ಮಾಡಿದ್ರೆ ಇಲ್ಲಿ 1ನೇ ತರಗತಿಯಿಂದ 4ನೇ ತರಗತಿವರೆಗೆ ಮಕ್ಕಳು ಮೂಲಭೂತವಾದ ಬುನಾದಿ ಶಿಕ್ಷಣವನ್ನು ಪಡ್ಕೊಂಡು 5ನೇ ತರಗತಿ ಇಲ್ಲಿ ಬಂದರೆ 5ನೇ ತರಗತಿಯಿಂದ ಅವರು ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಈ ಪಂಚಾಯಿತಿಯ ಶಾಲೆ ಅದು ವಸತಿ ಶಾಲೆನೂ ಆಗಿರಬೇಕು ಮತ್ತು ಡೇ ಸ್ಕೂಲು ಆಗಿರಬೇಕು. ಯಾಕೆಂದರೆ ಯಾರು ಅತ್ಯಂತ ಕಡು ಬಡವರಿದ್ದಾರೆ ಅವರು ಅಲ್ಲೇ ಉಳ್ಕೊಳ್ತಕ್ಕಂಥ ಈಗ ನವೋದಯ ಶಾಲೆಗಳೇನಿದ್ದಾವೆ ಆ ಮಾದರಿಯಲ್ಲಿ ಇರಬೇಕು. ಆಮೇಲೆ ಅದು ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಭಾಳ ಅನುಕೂಲ ಆಗುತ್ತೆ. ಯಾಕೆಂದರೆ ಇಲ್ಲಿ ಬಹುತೇಕ ಜನರು ಉದ್ಯೋಗವನ್ನು ಹರಿಸಿ ಬೇರೆ ಬೇರೆ ಕಡೆ ಅವರು ವಲಸೆ ಹೋಗ್ತಾರೆ. ಆ ವಲಸೆ ಹೋಗುವಾಗ ಮಕ್ಕಳು ಕೂಡ ಅವ್ರ ಜೊತೆಗೆ ಹೋಗ್ತಾರೆ. ಅದರ ಬದಲು ಮಗು ಇಲ್ಲಿ ವಸತಿ ಶಾಲೆನಲ್ಲಿ ಇದ್ಕೊಂಡು 12ನೇ ತರಗತಿವರೆಗೂ ಕಲೀಲಿ, ಅವರು ತಮ್ಮ ಕೆಲಸಕ್ಕೆ ಎಲ್ಲಿ ಬೇಕಾದ್ರೂ ಹೋಗ್ಲಿ, ಪಾಪ ಅವ್ರು ಹೋಗ್ಲೇಬೇಕು, ಯಾಕಂದ್ರೆ ಜೀವನಾಧಾರ. ಆದರೆ ಮಗುನೂ ಅವ್ರ ಜೊತೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ಅವಾಗ ಏನಾಗುತ್ತೆ, ಕನಿಷ್ಠ 12ನೇ ತರಗತಿವರೆಗೆ ಎಲ್ಲ ಮಕ್ಕಳಿಗೂ ಒಂದು ಶಿಕ್ಷಣ ಸಿಕ್ಕತ್ತೆ. ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಕನಿಷ್ಠ 12ನೇ ತರಗತಿವರೆಗೆ ಕಲಿಗೆ ಸಾಧ್ಯ ಆದರೆ ಅವರ ಜೀವನದ ಬದಲಾಗ್ಬಿಡುತ್ತೆ ಸರ್. ಯಾಕಂದರೆ ನಾನು ನೋಡಿದ್ದೇನೆ, 12ನೇ ತರಗತಿ ಓದಂಥ ಹೆಣ್ಣು ಮಕ್ಕಳು ಆಮೇಲೆ ಏನೋ ಒಂದು ಡಿಗ್ರಿ ಮಾಡ್ತಾರೆ, ಎಲ್ಲೋ ಒಂದು ಕೆಲಸಕ್ಕೆ ಸೇರ್ಕೋತಾರೆ, ಆರ್ಥಿಕವಾಗಿ ಅವರು ಸದೃಢರಾಗ್ತಾರೆ. ಒಂದ್ಸಾರಿ ಅವರು ಆರ್ಥಿಕವಾಗಿ ಸದೃಢರಾದರೆ ಆ ಹೆಣ್ಣು ಮಕ್ಕಳನ್ನು ನಾವು ನೋಡೋ ದೃಷ್ಟಿಕೋನನೇ ಬದಲಾಗುತ್ತೆ ಮತ್ತು ಆರ್ಥಿಕ ಸ್ವಾತಂತ್ರ್ಯತೆ ಅವರಿಗೆ ಹೆಚ್ಚಿನ ಒಂದು ಶಕ್ತಿಯನ್ನು ತಂದುಕೊಡುತ್ತೆ. ಸೊ ಹಾಗಾಗಿ ನಾವು ಹೊಸ ಪ್ರಯೋಗವನ್ನು ಇವಾಗ ನಾವು ಮಾಡಬೇಕು. 2003ರಲ್ಲೇ ನಾನು ಇದ್ರ ಬಗ್ಗೆ ಸರ್ಕಾರಕ್ಕೆ ಸಂಶೋಧನೆ ಮಾಡಿ ವರದಿಯನ್ನು ಕೊಟ್ಟಿದ್ದೆ. ನೀವು ಎಲ್ಲ ಪಂಚಾಯತಿನಲ್ಲಿ 5-6 HPS ಅನ್ನು ನಡೆಸೋ ಬದಲು ಪಂಚಾಯಿತಿಯ ಮೂಲ ಕೇಂದ್ರದಲ್ಲಿ ಒಂದು 3ರಿಂದ 4 ಎಕರೆ ಜಮೀನನ್ನು ತಗೊಂಡು ಸುಸಜ್ಜಿತವಾದ ಕಟ್ಟಡ, ಆಟದ ಮೈದಾನ, ಶಿಕ್ಷಕರು, ಏನು ಗಾಂಧೀಜಿಯವರ ಕಲ್ಪನೆ ಇತ್ತು, ಏನು ನೈ ತಾಲೀಮ್ ಅಂತ, ಆ ಕಲ್ಪನೆಯ ಪ್ರಕಾರ ಈಗ ಉದಾಹರಣೆಗೆ 1 ಎಕರೆ ಭೂಮಿನಲ್ಲಿ ಅವರು ಬೇಕಾದ್ರೆ ಕೈತೋಟ ಮತ್ತು ತರಕಾರಿಗಳ
ತರಕಾರಿಗಳನ್ನು ಬೆಳೀಲಿ, ಅಲ್ಲಿ ಬೆಳೀತಕ್ಕಂಥ ತರಕಾರಿನ ಅದೇ ಶಾಲೆಯ ಬಿಸಿ ಊಟಕ್ಕೆ ಬಳಸಲಿ. ಅವಾಗ ಮಕ್ಕಳಿಗೆ ಪೌಷ್ಟಿಕಾಹಾರ ಸಿಗುತ್ತೆ, ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ. ಈ ಕೌಶಲ್ಯಗಳು ಅಂತ ನಾವೇನು ಹೇಳ್ತಿದೀವಲ್ಲ ಬರೀ ಕೇವಲ ಬಾಯಿ ಮಾತಲ್ಲಿ, ಅವನು ಹೋಗಿ ಅಲ್ಲಿ ಕೆಲಸ ಮಾಡಿದ್ರೆ ಆ ಪರಸ್ಪರ ಸಹಕಾರ ಏನು ಅವನಿಗೆ ಒಂದು ಕಷ್ಟದ ಕೆಲಸ ಮಾಡಬೇಕಾದ್ರೆ ಎಷ್ಟು ಶ್ರಮ ಹಾಕಬೇಕು ಅನ್ನೋದು ಅಲ್ಲೇ ಅರ್ಥ ಆಗುತ್ತೆ ಅವನಿಗೆ. ಸೊ ಈ ಎಲ್ಲ ಅಂಶಗಳನ್ನು ನಾವು ಒಂದು ಕಡೆ ಏನೋ ತರೋಕ್ ಸಾಧ್ಯ ಆದ್ರೆ, ಪ್ರತಿ ಪಂಚಾಯತಿಗೊಂದು ಈ ನವೋದಯ ಮಾದರಿಯ ಸುಸಜ್ಜಿತ ಒಳ್ಳೆ ಶಾಲೆಯನ್ನ ಮಾಡೋದಾದ್ರೆ, ಆಗ ಎಲ್ಲಾ ಮಕ್ಕಳು 5ರಿಂದ 12ನೇ ತರಗತಿ, ಈಗಾಗಲೇ ಅದನ್ನ ನಾವು ಮುರಾರ್ಜಿ, ಕಿತ್ತೂರು ರಾಣಿ ಚೆನ್ನಮ್ಮ ಎಲ್ಲ ಮಾಡಿ ಅವು ಬಹಳ ಯಶಸ್ವಿಯಾಗಿದ್ದಾವೆ. ಇವಾಗ ಎಷ್ಟೋ ನಮ್ಮ ಭಾಗದಲ್ಲಿ ಆ ಮಕ್ಕಳು 5ನೇ ತರಗತಿಗೆ ಅಲ್ಲಿ ಸೇರ್ಬೇಕಲ್ಲ, ಎಷ್ಟೋ ಕಡೆ ಅವ್ರಿಗೆ ಆ ಟ್ಯೂಷನ್ಸ್ ಅನ್ನ ಕೊಡಿಸಿ ಹೇಗಾದ್ರೂ ಮಾಡಿ ಎಕ್ಸಾಮ್ ಬರೆದು 5ನೇ ತರಗತಿಗೆ ಅಲ್ಲಿ ಸೇರಿಸಲಿಕ್ಕೆ ಬಹಳ ಪ್ರಯತ್ನಗಳು ಆಗುತ್ತೆ. ಆಗ್ಲೇ ಅದು ಅಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಮಾನ್ಯತೆಯನ್ನ ಪಡ್ಕೊಂಡಿದೆ. ಬಹುಶಃ ಆ ಥರದ ಪ್ರಯೋಗ ಎಲ್ಲಾ ಪಂಚಾಯಿತಿಗಳಲ್ಲಿ 6,000 ಪಂಚಾಯಿತಿಗಳಲ್ಲಿ ಆದ್ರೆ ಖಂಡಿತ ನಮ್ಮ ಶಿಕ್ಷಣದ ಸ್ವರೂಪನೇ ಬದಲಾಗುತ್ತೆ. ವಿಶೇಷವಾಗಿ ಗುಣಮಟ್ಟದ ಶಿಕ್ಷಣ ಅಂತ ನಾವೇನು ಹೇಳ್ತಿದ್ದೀವಿ ಅದು ಎಲ್ಲ ಮಕ್ಕಳಿಗೆ ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಸರ್. ಈಗ ತಮಗೆಲ್ಲ ಗೊತ್ತಿದೆ, ಡಯಟ್ ಅಂದರೆ ಶಿಕ್ಷಕರಿಗೆ ತರಬೇತಿಯನ್ನು ಕೊಡ್ತಕ್ಕಂಥ ಒಂದು ಉತ್ತಮವಾದ ಸಂಸ್ಥೆ ಈಗಲೂ ಕೆಲಸ ಮಾಡ್ತಾ ಇದೆ. ಡಯಟ್ನಲ್ಲಿರ್ತಕ್ಕಂಥ ಅಲ್ಲಿ ಉಪನ್ಯಾಸಕರಿಗೆ ಯಾವ ಥರ ಬೇರೆ ತರಬೇತಿಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ, ಸರ್ಕಾರ ಬೇರೆ ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಸರ್? ನಾನು ಅನೇಕ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾದ್ದು 1986ರ ಶಿಕ್ಷಣ ನೀತಿ ಬಂದಾಗ ನಾವು 2 ಬಗೆಯ ಸಂಸ್ಥೆಗಳನ್ನು ಕಟ್ಕೊಂಡ್ವಿ. ಒಂದು ಆಡಳಿತಾತ್ಮಕವಾಗಿ ಏನು ಸಪೋರ್ಟ್ ಕೊಡಬೇಕು ಅದನ್ನ ಒಂದು ವಾಹಿನಿಯನ್ನಾಗಿ ಮಾಡ್ಕೊಂಡ್ವಿ. ಇನ್ನೊಂದು ಶೈಕ್ಷಣಿಕವಾಗಿ ಬೆಂಬಲವನ್ನು ಕೊಡ್ಲಿಕ್ಕೇನೆ ನಾವು ಕೆಲವು ಹೊಸ ಸಂಸ್ಥೆಗಳನ್ನು ಹುಟ್ಟಾಕಿದ್ವಿ. ಅದರ ಭಾಗವಾಗಿ ಬಂದಿದ್ದೆ ಈ CRC, ಕ್ಲಸ್ಟರ್ ರಿಸೋರ್ಸ್ ಸೆಂಟರ್ ಇರ್ಬೋದು, BRC ಬ್ಲಾಕ್ ರಿಸೋರ್ಸ್ ಸೆಂಟರು, ಮತ್ತು ಡಯಟ್ ಡಿಸ್ಟ್ರಿಕ್ಟ್ ಇನ್ಸ್ಟಿಟ್ಯೂಟ್ ಫಾರ್ ಎಜುಕೇಷನ್ ಅಂಡ್ ಟ್ರೈನಿಂಗ್. ಇವು 3 ಕೂಡ ನಾವು ಶೈಕ್ಷಣಿಕ ನಾಯಕತ್ವದ ಸಂಸ್ಥೆಗಳು ಅಂತ ಕರಿತೇವೆ. ಇವರು ಮೂಲಭೂತವಾದ ಕೆಲಸನೇ ಶೈಕ್ಷಣಿಕ ನಾಯಕತ್ವ. ಶೈಕ್ಷಣಿಕ ನಾಯಕತ್ವ ಅಂದ್ರೇನು? ಶಾಲಾ ಹಂತದಲ್ಲಿ ಒಬ್ಬ ಶಿಕ್ಷಕ ಪರಿಣಾಮಕಾರಿಯಾಗಿ ಕೆಲಸ ಮಾಡಬೇಕಾದ್ರೆ ಆ ಶಿಕ್ಷಕನನ್ನ ಕೈ ಹಿಡಿದು ನಡೆಸ್ತಕ್ಕಂಥ ಮೂಲಭೂತವಾದ ಜವಾಬ್ದಾರಿ ಇವ್ರ ಮೇಲಿದೆ. ಸೊ ಇದನ್ನ ಅವ್ರು ಮೊದಲಿಂದನೂ ಮಾಡಬೇಕು. ಈಗ ಉದಾಹರಣೆಗೆ ಕ್ಲಸ್ಟರ್ ರಿಸೋರ್ಸ್ ಸೆಂಟರ್ ಅಂದ್ರೆ ಅದನ್ನ ಪರಿಭಾವಿಸೋ ರೀತಿ ಹೆಂಗಿದೆ ಅಂದ್ರೆ, ಅಲ್ಲಿ ಶಿಕ್ಷಣಕ್ಕೆ ಬೇಕಾದ ಎಲ್ಲಾ ಸಂಪನ್ಮೂಲಗಳು ಇರಬೇಕು. ಈಗ ನಾನು ಯಾವ್ದೋ 3ನೇ ಕ್ಲಾಸಿಗೆ ಪಾಠ ಮಾಡ್ತಿದ್ದೀನಿ, ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಷಯ ತಿಳ್ಕೋಬೇಕು ಅಂದ್ರೆ ಆ ಕ್ಲಸ್ಟರ್ ರಿಸೋರ್ಸ್ ಸೆಂಟರ್ ಲೈಬ್ರರಿನಲ್ಲಿ ಆ ಪುಸ್ತಕ ಸಿಗಬೇಕು. ಆದ್ರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಿಜವಾಗ್ಲೂ ಅದು ಯಾವುದೋ ಆಗ್ತಾ ಇಲ್ಲ. ಸೊ ಈಗ CRPಗಳಾಗ್ಲಿ BRPಗಳಾಗ್ಲಿ ಅಥವಾ ಡಯಟ್ ಅಲ್ಲಿ ಸುಮಾರು 27 ಜನ ಸಿಬ್ಬಂದಿಗಳಿರ್ತಾರೆ. ಅದರಲ್ಲಿ 7 ಜನ ಸೀನಿಯರ್ ಲೆಕ್ಚರರ್ಸ್, ಅಂದ್ರೆ ಅವರೆಲ್ಲ ಆಲ್ಮೋಸ್ಟ್ BO ಮಟ್ಟದ ಅಧಿಕಾರಿಗಳು, ಮತ್ತು ಲೆಕ್ಚರರ್ಸ್ ಅಂದ್ರೆ ಹೈಸ್ಕೂಲ್ ಹೆಡ್ ಮಾಸ್ಟರ್ ಅಂತ. ಸೊ ಅವರೆಲ್ಲರೂ ಇದ್ದಾರೆ. ಈಗಾಗಲೇ ನೀವು ಹೇಳಿದಂತೆ ಅಲ್ಲಿ ಇವತ್ತು ಪ್ರೀ ಸರ್ವಿಸ್ ಅಂತ ಏನಿತ್ತು ಆ ಘಟಕ ಆಲ್ಮೋಸ್ಟ್ ಇವತ್ತು ಮುಚ್ಚಿದೆ. ಸೊ ಆಕ್ಚುಲಾಗಿ ಆ ಡಯಟ್ನಲ್ಲೇನೆ 7 ಘಟಕಗಳಿರ್ತವೆ. ಒಂದು ಇನ್ ಸರ್ವಿಸ್ ಟ್ರೈನಿಂಗ್ ಇರುತ್ತೆ, ಡಿಸ್ಟ್ರಿಕ್ಟ್ ರಿಸೋರ್ಸ್ ಯೂನಿಟ್ ಇರುತ್ತೆ, ಮತ್ತು ಬೇರೆ ಬೇರೆ ಅಂದರೆ ಸಂಶೋಧನೆ, ಆಕ್ಷನ್ ರಿಸರ್ಚ್, ಕ್ರಿಯಾ ಸಂಶೋಧನೆ ಮೂಲಕ ಏನು ಶಿಕ್ಷಣದ ಸಮಸ್ಯೆ ಇದ್ದಾವೆ ಅನ್ನೋದನ್ನು ಅರ್ಥಕೊಂಡು ಅದನ್ನು ಸಂಶೋಧನೆ ಮಾಡಿ ಅದರ ಆಧಾರದ ಮೇಲೆ ತರಬೇತಿಗಳನ್ನ ಕೊಡಲಿಕ್ಕೆ. ಸೊ ಎಲ್ಲ ಕೆಲಸಗಳನ್ನು ಮಾಡಬೇಕಾದ್ರೆ ಅವರಿಗೆ ಪ್ರಯೋಗ ಶಾಲೆ ಬಂದು ಶಾಲಾ ಹಂತದಲ್ಲಿ ನೋಡ್ಬೇಕು ಇದನ್ನೆಲ್ಲ. ಈ ಎಲ್ಲಾ ಪ್ರಯೋಗಗಳನ್ನ ನಾವು ನೋಡ್ಬೇಕಾಗಿರೋದು ಈಗ ಶಿಕ್ಷಕನಿಗೆ ಕಲಿಸೋದಕ್ಕೆ ಕಷ್ಟನಾ ಸುಖನಾ ಅಲ್ಲೇ ನೋಡ್ಬೇಕು, ಏನಾದ್ರೂ ತೊಂದರೆ ಇದೆಯಾ ಅಲ್ಲೇ ನೋಡ್ಬೇಕು, ಮಕ್ಕಳಿಗೆ ಏನಾದ್ರೂ ಕಲೀಲಿಕ್ಕೆ ತೊಂದರೆ ಇದೆಯಾ ಅಲ್ಲೇ ನೋಡ್ಬೇಕು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈ ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳು ಕನಿಷ್ಠ ಅರ್ಧ ದಿನ ಆದರೂ ಕೂಡ ಬೆಳಗಿನಿಂದ ಮಧ್ಯಾಹ್ನದವರೆಗೆ ಶಾಲೆಗಳಲ್ಲಿ ಹೋಗಿ ತೊಡಗಿಸ್ಕೊಳ್ತಕ್ಕಂಥ ಒಂದು ಹೊಸ ವ್ಯವಸ್ಥೆಯನ್ನ ನಾವು ಕ್ರಿಯೇಟ್ ಮಾಡಬೇಕು. ಇದನ್ನ ನಾನು ಬಹಳ ಹಿಂದೆ ಹೇಳಿದ್ದೀನಿ. ಈ ವಿಶೇಷವಾಗಿ ಅವರಲ್ಲಿ ಅಲ್ಲಿ ಓದಷ್ಟು ಕೂಡ ಶಾಲೆ ಒಂಥರ ಅವರಿಗೆ ಸಂಶೋಧನೆಗೆ ಗಣಿ ಇದ್ದಂಗೆ. ಈಗ ಯಾವುದೋ ಒಂದು ಮಗು ಗಣಿತದಲ್ಲಿ ಕಷ್ಟಪಡ್ತಿದ್ದಾನೆ ಅಂದ್ರೆ ಅವರು ಕ್ರಿಯಾ ಸಂಶೋಧನೆ ಮಾಡ್ಲಿಕ್ಕೆ ಅದಕ್ಕಿಂತ ಉತ್ತಮವಾದ ಜಾಗ ಯಾಕೆ? 10 ಜನ ಮಕ್ಕಳ ಹತ್ರ ಮಾತಾಡಿದ್ರೆ ಯಾಕೆ ನಿನಗೆ ಕಷ್ಟ ಆಗ್ತಿದೆ, ಎಲ್ಲಿ ಕಷ್ಟ ಆಗ್ತಿದೆ, ಮಾಡೋ ವಿಧಾನ ಕಷ್ಟ ಆಗ್ತಿದ್ಯಾ, ನೀನ್ ಕಲಿಯೋ, ಇವೆಲ್ಲ
ಸಂಬಳವನ್ನು ನೋಡಿ ಅದನ್ನ ಶಿಕ್ಷಕರಿಗೆ ಇವ್ರಿಗೆ ಹೇಳಿದ್ರೆ, ನೋಡಪ್ಪ ನನ್ನ ಸಂಶೋಧನೆ ಇದನ್ನ ಹೇಳುತ್ತೆ, ನನ್ನ ಸಂಶೋಧನೆ ಪ್ರಕಾರ ನೀನು ಇದನ್ನ ಮಾಡಿದ್ರೆ ಇನ್ನೂ ಕಲಿಕೆ ಉತ್ತಮ ಆಗುತ್ತೆ ಅನ್ನೋದನ್ನ ಹೇಳಕ್ ಸಾಧ್ಯ ಆದರೆ ಬಹುಶಃ ಇಡೀ ಈ ಸಂಸ್ಥೆಗಳು, ವಿಶೇಷವಾಗಿ CRC BRC ಡಯಟ್ಗಳು ಶಾಲೆಗೆ ಒಂದು ದೊಡ್ಡ ಬೆಂಬಲ ವ್ಯವಸ್ಥೆಯಾಗಿ ನಿಲ್ತವೆ. ಸೊ ಆ ತೀರ್ಮಾನವನ್ನು ನಾವು ಮಾಡಬೇಕು. ಆ ತೀರ್ಮಾನವನ್ನು ಮಾಡಬೇಕು. ನಮ್ಮ CRP ಮತ್ತು BRP BRC ಮತ್ತು ಡಯಟ್ನ ಸಿಬ್ಬಂದಿಗಳು ಕೂಡ ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಈಗ ಸಾಮಾನ್ಯವಾಗಿ ಏನಾಗ್ಬಿಡುತ್ತೆ, ಸರ್ಕಾರಿ ಕೆಲಸಗಳಲ್ಲಿ ನಾವು ಕೆಲಸ ಇದ್ದರೆ ಮಾಡ್ತೇವೆ, ಕೆಲಸ ಇಲ್ಲದಿದ್ರೆ ಮಾಡಲ್ಲ ಅನ್ನೋ ಭಾವನೆ ಇದೆಯಲ್ಲ, ಅದು ಹೋಗಿ ನಾನು ಕೆಲಸವನ್ನು ಹುಡುಕೊಳ್ತೇನೆ ಅನ್ನೋ ಭಾವನೆ ಜಾಸ್ತಿ ಆಗಬೇಕು. ನಾನೇನೀಗ ಸಂಬಳವನ್ನು ತಗೊಳ್ತೀನಿ, ಅದು ನಮ್ಮ ಸಾರ್ವಜನಿಕರ ಹಣ. ಸೊ ಆ ಸಾರ್ವಜನಿಕರ ಹಣಕ್ಕೆ ನಾನು ಉತ್ತರದಾಯಿತ್ವ, ನಂದು ಅಕೌಂಟಬಿಲಿಟಿ ಇದೆಯಲ್ಲ. ಸೊ ಇಷ್ಟು ಸಂಬಳ ತಗೋತೀನಿ ಅಂದರೆ ಅದಕ್ಕೆ ಹಿಂದಕ್ಕೆ ನಾನೇನಾದರೂ ಕೊಡಬೇಕಲ್ಲ ಸಮಾಜಕ್ಕೆ. ಈಗ ಅದರಲ್ಲೂ ವಿಶೇಷವಾಗಿ ಶಾಲೆಗೆ, ಈಗ ನೋಡಿ, ಯಾರೋ ಒಬ್ಬ ಸೀನಿಯರ್ ಲೆಕ್ಚರರು ಹೋಗಿ ಯಾವುದೋ ಒಂದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪಾಠ ಮಾಡ್ತಾರೆ ಅಂದರೆ ಮಕ್ಕಳಿಗೆ ಎಷ್ಟು ಸಂತೋಷ ಆಗುತ್ತೆ. ಆಮೇಲೆ ಆ ಮಕ್ಕಳಿಗೆ ಕಲಿಸೋ ವಿಧಾನನೇ ಚೇಂಜ್ ಆಗುತ್ತೆ. ಇವರ ಅನುಭವ, ಇವರ ಶಿಕ್ಷಣದ ಮಟ್ಟ ಅವೆಲ್ಲವೂ ಮಕ್ಕಳಿಗೆ ಸಿಗುತ್ತೆ ಅನ್ನೋದಾದರೆ ಅದು ಸುಮಾರು ಎಷ್ಟು ಹತ್ತತ್ರ ನಮ್ಮ ಈ ಎಲ್ಲ ಸಿಬ್ಬಂದಿಗಳನ್ನ ತೆಗೆದುಕೊಂಡ್ರೆ ಸುಮಾರು 8,000-10,000 ಜನ ಇದ್ದೇವೆ. ಸೊ ಒಂದೊಂದು ದಿನ ಅರ್ಧ ದಿನ ಅವರು ಹೋದ್ರು ಕೂಡ ಬಹಳ ಸುಲಭವಾಗಿ 8,000-10,000 ಶಾಲೆಗಳನ್ನ ಒಂದು ದಿನಕ್ಕೆ ರೀಚ್ ಆಗ್ತೇವೆ. ಒಂದು ವಾರ ನಾವೆಲ್ಲ ಹೋದ್ರೆ ಬಹುಶಃ ಆಲ್ಮೋಸ್ಟ್ ಸರ್ಕಾರದ ಎಲ್ಲ ಶಾಲೆಗಳಲ್ಲಿ ನಾವು ಒಂದು ವಾರದಲ್ಲಿ ಒಂದು ದಿನ ನಾವು ಹಾಜರಿರಲಿಕ್ಕೆ ಸಾಧ್ಯ ಇದೆ. ಆ ರೀತಿಯ ಹೊಸ ಬಗೆಯ ಚಿಂತನೆಯನ್ನು ಶಿಕ್ಷಣ ಇಲಾಖೆ ಮಾಡ್ಕೋಬೇಕು. ಯಾಕೆಂದರೆ ಇವರ ಮೂಲ ಕಾಯಕನೇ ಶೈಕ್ಷಣಿಕ ಕೆಲಸ ಆಗಿರೋದ್ರಿಂದ ಅಕಾಡೆಮಿಕ್ ಲೀಡರ್ಸ್ ಅಂತಾನೆ ಕರಿತೀವಿ ಇವ್ರನ್ನ. ನಾಯಕರು, ಶೈಕ್ಷಣಿಕ ನಾಯಕರು ಇವರು. ಆ ನಾಯಕತ್ವವನ್ನು ಕೊಡಬೇಕು, ಹ್ಯಾಂಡ್ ಹೋಲ್ಡ್ ಮಾಡಬೇಕು. ಒಬ್ಬ ಶಿಕ್ಷಕನಿಗೆ ಕಷ್ಟ ಆಗ್ತಿದೆ ಅಂದರೆ ಅವನ್ನ ಕೈ ಹಿಡಿದು ಮುನ್ನಡೆಸಬೇಕು. ಸೊ ಈ ಎಲ್ಲ ಅಂಶಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಆದರೆ ಬಹುಶಃ ಅದು ದೊಡ್ಡ, ಯಾಕಂದ್ರೆ ಈಗಾಗಲೇ ನಾನು ಹೇಳಿದೆ, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರು ಆ ಕೆಲಸದ ಒತ್ತಡದಿಂದ ಬಳಲ್ತಾ ಇದ್ದಾರೆ. ಅವ್ರ ಜೊತೆಗೆ ಹೋಗಿ ನಾನು ಕೈ ಜೋಡಿಸ್ತೀನಿ ಅಂದರೆ ಅದು ಎಂಥ ಒಂದು ಉತ್ಸಾಹ ಅವ್ರಿಗೆ ಕೊಡುತ್ತೆ, ಎಷ್ಟು ಚೇತನ, ಒಂದು ಹೊಸ ಬಗೆಯ ಚೇತನ ಬರುತ್ತೆ. ಆ ನಿಟ್ಟಲ್ಲಿ ಬಹುಶಃ ಯೋಚನೆ ಮಾಡೋದು ಸೂಕ್ತ ಅನ್ಸುತ್ತೆ ಸರ್. ಇತ್ತೀಚೆಗೆ ತಮಗೆ ಗೊತ್ತಿದೆ, ಶಿಕ್ಷಕರ ತರಬೇತಿ ಸರ್ಕಾರ ವಹಿಸ್ಕೊಳ್ಬೇಕಾಗಿತ್ತು. ಆದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಈಗ ಆ ಕೆಲಸ ಮಾಡ್ತಾ ಇದ್ದಾವೆ. ಈಗ B.Ed ನಲ್ಲಿ ನೋಡಿ, ಯಾವ ಸರ್ಕಾರ ಕೂಡ ಅದ್ರ ಬಗ್ಗೆ ಇದು ಮಾಡ್ತಿಲ್ಲ. ಈ ಥರ ಇದ್ರೆ ಶಿಕ್ಷಣದ ಗುಣಮಟ್ಟ ಹೇಗೆ ಅದು ಒಂಥರ ಏನಾಗ್ತಾ ಇದೆ ಸರ್, ಈಗ ನಮ್ಮನ್ನ ನಾವೇ ಒಂಥರ ಭಾಳ ವೈರುಧ್ಯತೆಗೆ ತಳ್ತಾ ಇದ್ದೇವೆ. ನೋಡಿ, ಈಗ ನಮ್ಮಲ್ಲಿ B.Ed ಕಾಲೇಜ್ಗಳಿದ್ದಾವೆ, CTE ಅಂತ, ಕಾಲೇಜಸ್ ಆಫ್ ಟೀಚರ್ ಎಜುಕೇಷನ್. ಅದ್ರ ಮೇಲೆ ಇನ್ಸ್ಟಿಟ್ಯೂಟ್ ಫಾರ್ ಅಡ್ವಾನ್ಸ್ ಸ್ಟಡೀಸ್ ಅಂತ IASS ಇದೆ. ಇವೆಲ್ಲವೂ ಸರ್ಕಾರದ ಸಂಸ್ಥೆಗಳು. ಈ ಸಂಸ್ಥೆಗಳನ್ನು ನಾವು ಸ್ಟಾರ್ಟ್ ಮಾಡಿದ್ದೆ ಶಿಕ್ಷಕರಿಗೆ ಕೊಡ್ತಕ್ಕಂಥ ತರಬೇತಿಯ ವಸ್ತು ಮತ್ತು ತರಬೇತಿಯ ವಿಧಾನ ಮತ್ತು ತರಬೇತಿಯ ಗುಣಮಟ್ಟ ಮೂರು ಸುಧಾರಣೆ ಆಗಬೇಕು ಅಂತ. ಸೊ ಈ ಸಂಸ್ಥೆಗಳನ್ನ ಇಟ್ಕೊಂಡು ನಾವು ಖಾಸಗಿಯವ್ರಿಗೆ ಕೊಡ್ತಿದ್ದೇವೆ ಅಂದರೆ ಏನೋ ನಮ್ಮಲ್ಲಿ ಬಹಳ ಮೂಲಭೂತವಾದಂಥ ಸಮಸ್ಯೆ ಇದೆ ಅಂತ. ಈಗ CTE ಎಲ್ಲ ವಿಭಾಗದಲ್ಲೂ ಇದ್ದಾವೆ, ಕಾಲೇಜಸ್ ಆಫ್ ಟೀಚರ್ ಎಜುಕೇಷನು. ಒಂದು ಜಾಯಿಂಟ್ ಡೈರೆಕ್ಟರ್ ಲೆವೆಲ್ನ ಒಬ್ಬರು ಅಧಿಕಾರಿ ಅದರ ಪ್ರಾಂಶುಪಾಲರಾಗಿರ್ತಾರೆ. ಸೊ ಇವೆಲ್ಲವನ್ನ ಇಟ್ಕೊಂಡು ನಾವು ಖಾಸಗಿಯವರಿಗೆ ನಾವು ಇದನ್ನು ವಹಿಸ್ತೀವಿ ಅಂತ ಹೇಳಿದ್ರೆ, ಈಗ ಬಹುಶಃ ಖಾಸಗಿಯವ್ರಿಗೇನಾದರೂ ಹೆಚ್ಚಿನ ವಿಷಯ ಗೊತ್ತಿದ್ರೆ ಅವ್ರನ್ನ ಕರೆದು ಕೇಳಿ ಪಡ್ಕೊಳ್ಳಿ ಅಷ್ಟೇ. ಆದ್ರೆ ನೀವು ಇಡೀ ವ್ಯವಸ್ಥೆಯನ್ನೇ ಖಾಸಗಿಯನ್ನು ವಹಿಸ್ಬಿಡ್ತೀವಿ ಅಂದ್ರೆ ಇದೇನು ಅರ್ಥ? ಸೊ ನಿಜವಾಗ್ಲೂ ಕೂಡ ಈಗ ನೋಡಿ, ನಾನು ಅದನ್ನೇ ಹೇಳ್ತಿದ್ದೆ, ಇವತ್ತು ನೀವು ಸರ್ಕಾರಿ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರು, ಅವರ ಕ್ವಾಲಿಫಿಕೇಶನ್ಸು, ಅವರನ್ನು ನಾವು ಅಪಾಯಿಂಟ್ ಮಾಡೋ ವಿಧಾನ ಇದೆಯಲ್ಲ, ಅದು ಬಹಳ ಕಠಿಣವಾದ ವಿಧಾನ. ನೀವು ಶಿಕ್ಷಕ ಆಗಬೇಕಾದ್ರೆ TET ಪಾಸ್ ಮಾಡಲೇಬೇಕು. TET ಆದಮೇಲೆ CET ಬರಿಬೇಕು. CET ಆದಮೇಲೆ ಓರಲ್ ಎಕ್ಸಾಮಿನೇಷನ್ ಮಾಡಬೇಕು. ಇವೆಲ್ಲ ಆದಮೇಲೆ ನೀವು ಶಿಕ್ಷಕರಾಗ್ತೀರಿ. ಆದರೆ ಬೇರೆ ಖಾಸಗಿ ಶಾಲೆಗಳಲ್ಲಿ ಇದು ಯಾವುದೂ ಇಲ್ಲ, TETನೂ ಇಲ್ಲ, CETನೂ ಇಲ್ಲ, ಯಾವುದೂ ಇಲ್ಲ. ಸೊ ನೀವು ಯಾವ ಆಧಾರದ ಮೇಲೆ ನಾವು ಅವರಲ್ಲಿ ಆ ನೈಪುಣ್ಯತೆ ಇದೆ ಅಂತ ತೀರ್ಮಾನ ಮಾಡ್ತಿದ್ದೀವೋ ಗೊತ್ತಿಲ್ಲ. ಸೊ ಹಾಗಾಗಿ ಈ ಶಿಕ್ಷಕರ ತರಬೇತಿಯನ್ನು ಖಂಡಿತ ಸರ್ಕಾರ
ತನ್ನ CTEಗಳ ಮೂಲಕ, ತನ್ನ ಡಯಟ್ಗಳ ಮೂಲಕ ವ್ಯವಸ್ಥಿತವಾಗಿ ನಡೆಸಬೇಕು. ಮತ್ತೆ ತರಬೇತಿ ಕೊಡೋದು ಮಾತ್ರ ಅಲ್ಲ, ನಮ್ಮಲ್ಲಿ ದೊಡ್ಡ ಸಮಸ್ಯೆ ಇರೋದೇನು ಗೊತ್ತಾ ಸರ್, ಒಂದು ತರಬೇತಿ ಕೊಟ್ಬಿಡ್ತೇವೆ, ಆದರೆ ಆ ತರಬೇತಿ ಆ ಶಾಲೆಯಲ್ಲಿ ಅನುಷ್ಠಾನ ಆಗ್ತಿದ್ಯಾ ಅಂತ ಯಾರು ಹೋಗಿ ನೀಡಲ್ಲ. ಯಾಕಂದ್ರೆ ನೀವು ತರಬೇತಿ ಕೊಟ್ಟ ಮೇಲೆ ಆ ತರಬೇತಿ ಅವನು ನಿಜವಾಗ್ಲೂ ತರಗತಿ ಕೋಣೆನಲ್ಲಿ ಅದನ್ನು ಅನುಷ್ಠಾನ ಮಾಡಕ್ ಆಗ್ತಾ ಇದೆಯಾ, ಅವನಿಗೆ ಅಲ್ಲೇನಾದರೂ ಸವಾಲುಗಳಿದಾವ, ಇದನ್ನ ನಾವು ಬಗೆಹರಿಸೋದಕ್ಕೂ ಕೂಡ ನಾವು ಸಪೋರ್ಟ್ ಮಾಡಬೇಕಲ್ಲ. ಆದರೆ ನಾವು ತರಬೇತಿ ಕೊಟ್ಟು ಸುಮ್ಮನೆ ಕುಂತ್ಕೊಂಡ್ಬಿಡ್ತೀವಿ. ನಮಗೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಒಂದು ಬಂದ್ಬಿಟ್ರೆ ನಾವು ಇನ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಅದು ತಪ್ಪು. ತರಬೇತಿ ನಿರಂತರವಾಗಿರಬೇಕು, ಅನುಪಾಲನೆ ಇರಬೇಕು. ತರಬೇತಿ ನಂತರ ಅದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಜಾರಿ ಆಗ್ತಿದೆ ಅನ್ನೋದನ್ನು ಕೂಡ ನಾವು ನೋಡಬೇಕು. ಆ ಎಲ್ಲ ಕೆಲಸಗಳನ್ನು ಇದಕ್ಕೆ ಅಂತಲೇ ಏನು ಸ್ಥಾಪನೆ ಮಾಡ್ಕೊಂಡಿದ್ದೀವಲ್ಲ, ಈ CRCಗಳು, BRCಗಳು, ಡಯಟ್ಗಳು, CTEಗಳು, IASCಗಳು ಮತ್ತು ಅಪೆಕ್ಸ್ ಅಂತರದಲ್ಲಿ DSCRT, ಇವೆಲ್ಲವೂ ಕೂಡ ಒಂದು ಒಟ್ಟಿಗೆ ಜೊತೆಯಲ್ಲಿ ಕೆಲಸ ಮಾಡಬೇಕು, ಕೈ ಹಿಡಿದು ಕೆಲಸ ಮಾಡಬೇಕು. ಒಬ್ಬರು ಇನ್ನೊಬ್ಬರಿಗೆ ಬೆಂಬಲವಾಗಿ, ಒಬ್ಬರು ಇನ್ನೊಬ್ಬರಿಗೆ ಸಪೋರ್ಟಿವ್ ಆಗಿ ನಿಂತರೆ ಆಗ ಖಂಡಿತ ನಾವು ಈ ಗುಣಮಟ್ಟದ ಶಿಕ್ಷಣ ಅಂತ ಏನು ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ದೇವೆ, ಆ ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ಕಟ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯ ಬದಲಾವಣೆಗಳು ಖಂಡಿತ ಸರ್ಕಾರಿ ಶಾಲೆಗಳನ್ನು ಬಹಳ ಎತ್ತರಕ್ಕೆ ತಗೊಂಡೋಗುತ್ತೆ ಸರ್. ಒಂದು ಸಾರಿ ಸರ್ಕಾರಿ ಶಾಲೆಗಳು ಗಟ್ಟಿ ಆದರೆ ಅದರ ಅದ್ರ ಸ್ವರೂಪನೇ ಬದಲಾಗ್ಬಿಡುತ್ತೆ. ಆ ಶಿಕ್ಷಣವನ್ನ ಅಲ್ಲಿ ಈಗ ನೋಡಿ, ಎಷ್ಟು ನಾನು ಯಾವಾಗಲೂ ಹೇಳ್ತಿರ್ತೀನಿ, ಸರ್ಕಾರಿ ಶಾಲೆಗಳಲ್ಲಿ ಕಲಿತು ಬಂದ ಮಕ್ಕಳಿಗೆ ಇರ್ತಕ್ಕಂಥ ತಾಳ್ಮೆ, ಸಂಯಮ, ಅವರಲ್ಲಿರ್ತಕ್ಕಂಥ ಮಾನವೀಯ ಗುಣಗಳು, ಇವು ಎಲ್ಲಿಂದನೂ ಬರ್ಲಿಕ್ಕೆ ಸಾಧ್ಯ. ನೀವು ಕೇವಲ ಅಂಕ ಗಳಿಕೆ ನನ್ನ ಜೀವನದ ಪರಮ ಗುರಿ ಅಂತ ಇದೆಯಲ್ಲ, ಅದು ನಿಮ್ಮನ್ನು ನಿಜವಾಗ್ಲೂ ಮನುಷ್ಯನಾಗ್ಲಿಕ್ಕೆ ಬಿಡಲ್ಲ. ಅಲ್ಲಿ ಏನಾಗುತ್ತೆ, ಹೇಗಾದ್ರೂ ಮಾಡಿ ನಾನು ಮುಂದಕ್ಕೆ ಹೋಗ್ಬೇಕು ಅನ್ನೋ ಭಾವನೆ ಇರುತ್ತೆ ಹೊರತು ಎಲ್ಲರನ್ನೂ ಜೊತೆಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ಭಾವನೆ ಬರಲ್ಲ. ಆ ಭಾವನೆ ಬರೋದು ಈ ಶಾಲೆಗಳಲ್ಲಿ ಕಲಿತಂತಹ ಮಕ್ಕಳಿಗೆ. ಯಾಕೆಂದ್ರೆ ಅವ್ರಿಗೆ ಎಲ್ಲವೂ ಕೂಡ ಅನುಭವದ ಮೂಲಕ ಅವರಿಗೆ ಇರುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರಿ ಶಾಲೆಗಳನ್ನು ಗಟ್ಟಿ ಮಾಡೋದು ಮತ್ತು ಅಲ್ಲಿ ಎಲ್ಲಾ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಕೊಡೋದು ನಮ್ಮ ಮೊದಲ ಆದ್ಯತೆ. ಆದರೆ ಇಡೀ ಸಮಾಜದ ಸ್ವರೂಪನೇ ಬದಲಾಗುತ್ತೆ ಸರ್. ಕೊನೆಯ ಪ್ರಶ್ನೆ ಏನಂದ್ರೆ NEP ಬಗ್ಗೆ. NEP ಈಗ ನಮ್ಮ ಕರ್ನಾಟಕದಲ್ಲಿ ತುಂಬಾ ಗೊಂದಲವಾಗಿ ಮೂಡಿ ಬರ್ತದೆ. ನೀವು ಶಿಕ್ಷಣ ತಜ್ಞರಾಗಿ NEP ಬಗ್ಗೆ ಏನು ಹೇಳ್ತೀರಿ ಸರ್? ಅದು ಗೊಂದಲ ಆಗಬೇಕಾದ ಅವಶ್ಯಕತೆ ಇಲ್ಲ. ಏನಾಗಿದೆ, ಈಗ NEPಯನ್ನು ರೂಪಿಸಿದಂಥ ರೀತಿ ನೀತಿನಲ್ಲಿ ಸಮಸ್ಯೆ ಇದೆ. ಅದು ಏನಂತ ಹೇಳಿದ್ರೆ, ಸಂವಿಧಾನದಲ್ಲಿ ಶಿಕ್ಷಣ ಸಮವರ್ತಿ ಪಟ್ಟಿನಲ್ಲಿದೆ. ಸೊ ನಾವು ಶಿಕ್ಷಣದ ಯಾವುದೇ ತೀರ್ಮಾನಗಳನ್ನ, ನೀತಿಗಳನ್ನ ರೂಪಿಸುವಾಗ ರಾಜ್ಯ ಸರ್ಕಾರಗಳನ್ನ ಅಥವಾ ರಾಜ್ಯಗಳನ್ನ ಗಣನೆಗೆ ತೆಗೆದುಕೊಂಡು ಹೋಗ್ಬೇಕು. ಆದ್ರೆ ಇಲ್ಲಿ ನಾವು ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಏಕಪಕ್ಷೀಯವಾಗಿ ಮಾಡಿದ ಕಾರಣ ಅದಕ್ಕೆ ಬಹಳ ದೊಡ್ಡ ವಿರೋಧ ಬಂದಿದೆ. ಆಮೇಲೆ ನೀವು ದೇಶಕ್ಕೊಂದು ಶಿಕ್ಷಣ ನೀತಿ ಮಾಡ್ಲಿಕ್ಕೆ ಆಗಲ್ಲ. ಒಂದು ಚೌಕಟ್ಟನ್ನ ನೀವು ಕೊಡಬಹುದೇ ಹೊರತು ಆಯಾ ರಾಜ್ಯಗಳು ಆ ಚೌಕಟ್ಟನ್ನ ಇಟ್ಕೊಂಡು ಆ ರಾಜ್ಯಗಳಿಗೆ ಅನುಗುಣವಾದಂಥ ಒಂದು ಶಿಕ್ಷಣ ನೀತಿಯನ್ನ ಮಾಡ್ಕೋಬೇಕು. ಅದಕ್ಕೆ ಉದಾಹರಣೆ ಕರ್ನಾಟಕನೇ ನೀವು ತಗೊಳ್ಳಿ, ಕರಾವಳಿನೇ ಬೇರೆ, ಕಲ್ಯಾಣ ಕರ್ನಾಟಕನೇ ಬೇರೆ, ಮೈಸೂರು ಬೇರೆ ಬೇರೆ. ನೀವೆಲ್ಲರಿಗೂ ಕೂಡ ಒಂದೇ ಮಾಡ್ತೀನಿ ಅಂತ ಹೇಳ್ಬಿಟ್ರೆ ಅದು ಇಡೀ ಭಾರತದ ಸಂವಿಧಾನದ ಆ ಒಂದು ವ್ಯವಸ್ಥೆ ಏನಿದೆಯಲ್ಲ, ಫೆಡರಲ್ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ, ಅದನ್ನೇ ಒಂದು ರೀತಿ ನೀವು ಅಳ್ಳಾಡಿಸ್ದಂಗೆ ಆಗುತ್ತೆ. ಸೊ ಹಂಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನು ಕರ್ನಾಟಕ ಸರ್ಕಾರ ಯೋಚನೆ ಮಾಡ್ತಿದೆ, ನಾವು ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದ ಸಾಮಾಜಿಕ, ಸಾಂಸ್ಕೃತಿಕ, ಆರ್ಥಿಕ ವ್ಯವಸ್ಥೆಗೆ ಅನುಗುಣವಾದಂಥ ಒಂದು ರಾಜ್ಯ ನೀತಿಯನ್ನ ಸಂವಿಧಾನದ ಚೌಕಟ್ಟಲ್ಲಿ ರೂಪಿಸ್ಕೊಳ್ತೀವಿ ಅಂತ ಏನು ಹೇಳ್ತಿದ್ದಾರೆ ಅದು ಸರಿಯಾಗಿದೆ. ಯಾಕಂದ್ರೆ ನಮ್ಮ ಎಲ್ಲಾ ನೀತಿಗಳಿಗೆ ಆಧಾರ ಸಂವಿಧಾನವನ್ನ ನಾವು ಆಧಾರವಾಗಿ ಇಟ್ಕೋಬೇಕು. ಆಮೇಲೆ ಸಂವಿಧಾನ ಈಗಾಗಲೇ ಹೇಳಿದೆ, ರಾಜ್ಯಗಳು ಶಿಕ್ಷಣವನ್ನ, ಆರೋಗ್ಯವನ್ನ ಕಟ್ಕೊಳ್ಳುವಾಗ ಕೇಂದ್ರ ಸರ್ಕಾರ ಆ ರಾಜ್ಯಗಳಿಗೆ ಅನುದಾನಗಳನ್ನ ಕೊಡ್ಲೇಬೇಕು. ಯಾಕಂದ್ರೆ ಇದೊಂದು ಒಕ್ಕೂಟ ವ್ಯವಸ್ಥೆ ಸರ್ಕಾರ ಆಗಿರೋದ್ರಿಂದ. ಆಮೇಲೆ RTA ಆಕ್ಟ್ ಅಲ್ಲೂ ಅದನ್ನ ಬರೆದ್ಬಿಟ್ಟಿದ್ದೇವೆ. ಸೆಕ್ಷನ್ 7ರಲ್ಲಿ ಶಿಕ್ಷಣವನ್ನ ಕೊಡ್ಲಿಕ್ಕೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇಬ್ರು ಒಟ್ಟಿಗೆ ಕೆಲಸ ಮಾಡಬೇಕು. ರಾಜ್ಯ ಸರ್ಕಾರದ ಕೆಲಸ ಅನುಷ್ಠಾನ ಆದ್ರೆ ಕೇಂದ್ರ ಸರ್ಕಾರದ ಕೆಲಸ ಹಣ, ಸಂಪನ್ಮೂಲಗಳನ್ನು ಒದಗಿಸೋದು ಅಂತ ಶಿಕ್ಷಣದ ಹಕ್ಕು ಕಾಯ್ದೆನಲ್ಲಿ ಬರೆದ್ಬಿಟ್ಟಿದ್ದೇವೆ. ಸೊ ಹಾಗಾಗಿ ಆ ಜವಾಬ್ದಾರಿ ಕೇಂದ್ರ ಸರ್ಕಾರದ ಮೇಲೆ. ಅದಕ್ಕೆ ಈಗ ಅವರು ನಮಗೆ 60-40 ಲೆಕ್ಕದಲ್ಲಿ ಕೊಡ್ತಾ ಇರೋದು. ಅಂದ್ರೆ 100 ರೂಪಾಯಿ ಖರ್ಚಾದ್ರೆ 60 ರೂಪಾಯಿ ಕೇಂದ್ರ ಸರ್ಕಾರ ಕೊಡುತ್ತೆ, 40 ರೂಪಾಯಿ ರಾಜ್ಯ ಸರ್ಕಾರ ಕೊಡುತ್ತೆ. ಆದ್ರೆ ಆ ಅನುದಾನ ಎಲ್ಲೋ ಒಂದ್ ಕಡೆ
ಕನಿಷ್ಠ 90-10 ಆಗಬೇಕು. ಯಾಕೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರಗಳಲ್ಲಿ ಈ ಹಣದ ಒಂದು ಮುಗ್ಗಟ್ಟು ಭಾಳ ಇರೋದ್ರಿಂದ ಅವರು ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಹೆಚ್ಚು ಖರ್ಚು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ 90 ರೂಪಾಯಿ ಅಲ್ಲಿಂದ ಬಂದರೆ ಅವಾಗ ಇನ್ನೂ ಹೆಚ್ಚಿನ ಮಕ್ಕಳಿಗೆ ಇನ್ನೂ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಆ ನಿಟ್ಟಲ್ಲಿ ಏನೀಗ ಚರ್ಚೆ ನಡೀತಿದೆ ರಾಜ್ಯ ಶಿಕ್ಷಣ ನೀತಿ ಬಗ್ಗೆ, ಅದು ಬಹುಶಃ ಸಂವಿಧಾನದ ಚೌಕಟ್ಟಿನಲ್ಲಿ ಸರಿಯಾದ ತೀರ್ಮಾನ ಆಗಿದೆ. ಸೊ ಅದು ಬಹಳ ಉತ್ತಮವಾದಂಥ ರೀತಿಯಲ್ಲಿ ಒಂದು ಶಿಕ್ಷಣ ನೀತಿಯನ್ನು ಮಾಡಿ ಆ ಶಿಕ್ಷಣ ನೀತಿಯನ್ನು ನಮ್ಮ ಎರಡೂ ಸದನಗಳಲ್ಲಿ ಮಂಡಿಸಿ, ವಿಧಾನ ಪರಿಷತ್ತು ಮತ್ತು ವಿಧಾನ ಸಭೆಯಲ್ಲಿ ಮಂಡಿಸಿ ಎಲ್ಲ ಪಕ್ಷಗಳ ಒಂದು ಒಮ್ಮತದ ತೀರ್ಮಾನವಾಗಿ ಅದನ್ನು ನಾವು ಜಾರಿ ಮಾಡಿದ್ರೆ ಆಗ ಅದು ಪಾಲಿಸಿಯಾಗಿ, ಯಾಕಂದರೆ ಸರ್ಕಾರ ಬಂದಾಗೆಲ್ಲ ಹೊಸ ನೀತಿ ಮಾಡೋಕ್ಕಾಗಲ್ಲ, ಸರ್ಕಾರ ಬಂದಾಗೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ಒಂದು ಪಾಲಿಸಿ ಮಾಡ್ತೀವಿ ಅಂತ ಹೇಳಿದ್ರೆ ಕನಿಷ್ಠ ಅದು ಒಂದು 20 ವರ್ಷನಾದರೂ ಸಮಗ್ರವಾಗಿ ಜಾರಿ ಆಗಬೇಕು. ಹಂಗೆ ಆಗಬೇಕು ಅಂದರೆ ಅದು ವಿಧಾನಸಭೆಯಲ್ಲಿ ಚರ್ಚೆ ಆಗಿ ಅದು ಜಾರಿ ಆದರೆ ಆಗ ಅದಕ್ಕೆ ಒಂದು ರಾಜ್ಯ ಸರ್ಕಾರದ ನೀತಿ ಅಂತಕ್ಕಂಥ ಒಂದು ಸ್ವರೂಪ ಬರುತ್ತೆ. ಇಲ್ಲದೆ ಯಾವುದೋ ಒಂದು ಪಕ್ಷದ ನೀತಿ ಅಂದರೆ ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ಅದನ್ನು ಬದಲಾಯಿಸ್ತಾರೆ. ಸೊ ಅದು ಆಗಬಾರ್ದು, ಅದು ಸರ್ಕಾರದ ನೀತಿ ಆಗಬೇಕೆ ಹೊರತು ಯಾವುದೋ ಒಂದು ರಾಜಕೀಯ ಪಕ್ಷದ ನೀತಿ ಆಗಬಾರ್ದು. ಆ ನಿಟ್ಟಲ್ಲಿ ಅವರ ಇಟ್ಟಿರೋ ಹೆಜ್ಜೆ ಸರಿ ಇದೆ, ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಸರ್. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮದೇ ಆದಂಥ ವಿಚಾರಗಳು ಹಂಚ್ಕೊಂಡ್ರಿ. ಶಿಕ್ಷಣ ಅನ್ನುವಂಥದ್ದು ಈಗಾಗಲೇ ಎಷ್ಟು ಪರಿಣಾಮಕಾರಿಯಾಗಿದೆ ಅಂತಂದ್ರೆ ಮನುಷ್ಯನಿಗೆ ಶಿಕ್ಷಣ ಇಲ್ಲ ಅಂತಂದ್ರೆ ಜೀವನವೇ ಇಲ್ಲ ಅನ್ನುವಂಥದ್ದು. ಅಂತ ಒಂದು ಶಿಕ್ಷಣಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ತಮ್ಮ ಬಜೆಟ್ನಲ್ಲಿ ಹೆಚ್ಚಿನ ಪಾಲನ್ನು ಒದಗಿಸಿಕೊಟ್ರೆ ಆ ಒಂದು ಶಿಕ್ಷಣ ಗುಣಮಟ್ಟ ಚೆನ್ನಾಗಿ ಆಗ್ತದೆ ಅನ್ನುವಂಥದ್ದು ಒಳ್ಳೆಯದು ಸರ್. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ವಿಚಾರಗಳನ್ನು ಹಂಚಿಕೊಂಡದಕ್ಕಾಗಿ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು ಸರ್. ನಿಮಗೂ ಅಭಿನಂದನೆಗಳು ಸರ್, ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ಈ ಭಾಗದ ಕೇಳುಗರಿಗೆ ನನ್ನನ್ನು ತಲುಪಿಸಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು.